ಏನ್ ಮಾಡೋಣ, ಒಂದು ಪ್ರೇಯರ್ ಮಾಡ್ಬಿಟ್ಟು ನಾವೇನ್ ಮಾಡೋಣ, ನಾವು ಶುರು ಮಾಡೋಣ. ಆ ರಾಜು ಬ್ರದರ್ ಒಂದು ಪ್ರೇಯರ್ ಮಾಡ್ಬೋದಾ, ಆಗ್ತದಾ? ಖಂಡಿತ ಬ್ರದರ್. ಸರಿ, ಒಂದು ಪ್ರಾರ್ಥನೆ ಮಾಡಿ ಬ್ರದರ್, ಶುರು ಮಾಡೋಣ. ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನನ್ನ ತಂದೆಯೇ, ಈ ಸಮಯದಲ್ಲಿ ನಮ್ಮನ್ನೆಲ್ಲರನ್ನ ಒಂದುಗೂಡಿಸಿದೆಯಪ್ಪ ತಂದೆಯೇ, ಅದಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ತಂದೆಯೇ, ಈ ಒಂದು ವಿದ್ಯಾಭ್ಯಾಸಕ್ಕಾಗಿ ನಮ್ಮೆಲ್ಲರನ್ನ ಸ್ವಾಮಿ ಕರೆದಿದ್ಯಾ ತಂದೆಯೇ. ಪರಲೋಕದ ತಂದೆಯೇ, ನಿಮ್ಮ ಮಾತುಗಳನ್ನ, ನಿಮ್ಮ ವಾಕ್ಯಗಳನ್ನ ಕೇಳಿಸಲಿಕ್ಕೆ ನಮ್ಮನ್ನ ಕರೆದಿದ್ಯಾ ತಂದೆಯೇ. ಅದರಿಂದ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ. ತಂದೆ, ನಿಮ್ಮ ಪವಿತ್ರಾತ್ಮರ ಶಕ್ತಿಯ ಮುಖಾಂತರ ಸ್ವಾಮಿ ನಮ್ಮೆಲ್ಲರನ್ನ ಆಶೀರ್ವದಿಸಪ್ಪ ತಂದೆ. ನಿಮ್ಮ ವಾಕ್ಯಗಳನ್ನ ಎಲ್ಲವೂ ನಮ್ಮ ಹೃದಯದಲ್ಲಿ ಇರುವಂತೆ ಸಹಾಯ ಮಾಡು ತಂದೆ. ಮತ್ತು ರಾಜು ಬ್ರದರ್ ಕೂಡ ಆಶೀರ್ವದಿಸು ತಂದೆ. ಇಲ್ಲಿ ಪ್ರಾರ್ಥನೆ ಕೇಳುವಂತ ಎಲ್ಲರನ್ನು ಆಶೀರ್ವದಿಸಪ್ಪ ತಂದೆ. ತಂದೆ, ಈ ಪ್ರಾರ್ಥನೆಯನ್ನ ನಿಮ್ಮ ಮುದ್ದು ಮಗನಾದ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ, ನನ್ನ ಜೀವವುಳ್ಳ ತಂದೆಯಾದ ದೇವರೇ, ಆಮೇನ್. ಆಮೇನ್. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಸೊ ಇವತ್ತು ನಾವು ಮುಖ್ಯವಾಗಿ ಏನಪ್ಪ ಮಾಡೋಣ ಅಂತಂದ್ರೆ, ನಮ್ಮ ಸತ್ಯವೇದದ ಬಗ್ಗೆ ಕೆಲವೊಂದು ವಿಚಾರಗಳು ನಾವೇನ್ ಮಾಡೋಣ ಇವತ್ತು ನಾವು ತಿಳ್ಕೊಳೋಣ ಅಲ್ವರ. ಯಾಕೆ ಅಂತಂದ್ರೆ ನಮ್ಗೆ ಒಂದು ಕ್ರಿಸ್ತ ನಂಬಿಕೆಗೆ ಫೌಂಡೇಶನ್ ಯಾವ್ದಪ್ಪ ಅಂತ ನೋಡ್ತೀವಿ ಅಂದ್ರೆ ನಮ್ಮ ಒಂದು ಸತ್ಯವೇದ. ಸೊ ಸತ್ಯವೇದ ಇಲ್ದಿರ ನಾವು ನಮ್ಗೆ ಯಾವ್ದೇ ರೀತಿಯ ಒಂದು ನಂಬಿಕೆ ಇರೋಕೆ ಖಂಡಿತವಾಗೂ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನಾವು ಯಾವತ್ತು ಯೇಸು ಕ್ರಿಸ್ತನ ನಾವು ಯಾವತ್ತು ಎಂದಿಗೂ ಏನ್ ಮಾಡಕ್ ಹೋಗಿಲ್ಲ, ನೋಡೋದಕ್ಕೆ ಹೋಗಿಲ್ಲ. ಆದ್ರೆ ಯೇಸು ಕ್ರಿಸ್ತ ಇದಾರೆ, ಆತನ ಮುಖಾಂತರ ನಮ್ಗೆ ರಕ್ಷಣೆ ಬಂದಿದೆ, ನಾವು ರಕ್ಷಣೆ ಮಾರ್ಗನ ಹೊಂದಿದ್ದೀರಿ ಅಂತಂದ್ಬಿಟ್ಟು ನಮ್ಗೆ ಸಾಕ್ಷಿ ಏನಪ್ಪಾ ಅಂತಂತಂದ್ರೆ ನಮ್ಮ ಸತ್ಯವೇದ ಅಲ್ವರ. ನಮ್ಮ ಕರ್ತನೋ, ನಮ್ಮ ಒಡೆಯನೋ, ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತು ನಮ್ಗಾಗಿ ಏನ್ ಮಾಡಿದ್ರು ಅಂತಂದ್ರೆ ಆತನ ಪ್ರಾಣನೇ ಕೊಟ್ರು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಆತನ ಪ್ರಾಣ ಕೊಟ್ಟಿರೋದ್ರಿಂದ ನಮ್ಗೇನಾಗಿದೆ ಅಂದ್ರೆ ಒಂದು ರಕ್ಷಣೆ ಮಾರ್ಗ ನಮ್ಗೇನಾಗಿದೆ, ನಮ್ಗೆ ಬಂದಿದೆ ಅಲ್ವರ. ಸೊ ಅದು ಯಾವ್ದ್ರಿಂದ ನಮ್ಗೆ ಬಂದಿದೆ, ಯಾವ್ದ್ರಿಂದ ನಮ್ಗೆ ತಿಳಿದು ಬಂತು ಅಂತ ನೋಡ್ದ ಅಂತಂದ್ರೆ ನಮ್ಮ ಒಂದು ಸತ್ಯವೇದ ಮುಖಾಂತರ ನಮ್ಗೇನಾಗಿದೆ, ನಮ್ಗೆ ಅದು ತಿಳಿಯ ಬಂದಿದೆ ಅದರ. ಸೊ ಅದಕ್ಕೆ ಸತ್ಯವೇದ ಅಂತ ತಿಳ್ಕೊಳ್ಳೋದು ತುಂಬಾ ಏನಾಗಿದೆ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಅದರ. ಸೊ ಅದಕ್ಕೆ ಈ ಬೈಬಲ್ ಅಂತ ಸತ್ಯವೇದ ಅಂತಂದ್ಬಿಟ್ಟು ಈ ಪುಸ್ತಕಕ್ಕೆ ನಾವು ಗ್ರೀಕಲ್ಲಿ ಬರೋಂಥ ವಾರ್ತೆ, ಬೈಬಲ್ಗೆ ಬರೋಂಥ ವಾರ್ತೆ ಏನಪ್ಪಾ ಅಂತ ನೋಡ್ತೀವಿ ಅಂತಂದ್ರೆ ಏನ್ರಿ, ಬಿಬ್ಲಾಸ್ ಅಂತ ನೋಡ್ತೀರಿ. ಅಂದ್ರೆ ಬಿಬ್ಲಾಸ್ ಅಂತಂದ್ರೆ ಆ ಪದಕ್ಕೆ ಅರ್ಥ ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ ಬೈಬಲ್ ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಅದ್ರ. ಹಂಗಾರೆ ಏನಪ್ಪಾ ಅದು ಅರ್ಥ ಅಂತಂದ್ರೆ ಒಂದು ಪುಸ್ತಕ ಅಂತ ಅರ್ಥ. ಸರಿ, ಏನಿದೆ ಈ ಪುಸ್ತಕದಲ್ಲಿ, ಸತ್ಯವೇದದಲ್ಲಿ ಏನಪ್ಪಾ ಇದೆ ಅಂತಂದ್ರೆ ಮನುಷ್ಯನ ರಕ್ಷಣೆಗೆ ಬೇಕಾಗಿರೋಂತ ಎಲ್ಲಾ ವಿಧವಾದಂತ ಒಂದು ಇನ್ಫಾರ್ಮೇಶನ್ ನಮ್ಮ ಸತ್ಯವೇದದಲ್ಲಿ ನಮ್ಗೆ ಏನ್ ಮಾಡಿದಾರೆ, ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಈ ಒಂದು ಏನಂದ್ರೆ ಪುಸ್ತಕಗಳಲ್ಲಿ ತುಂಬಾ ಪುರಾತನವಾಗಿರಂತ ಒಂದೇ ಒಂದು ಪುಸ್ತಕ ಯಾವ್ದು ಅಂತ ನೋಡಿದ್ರೆ ನಮ್ಮ ಒಂದು ಸತ್ಯವೇದ ಅದರ. ಯಾಕಂದ್ರೆ ಏನ್ರೆ ಎಷ್ಟೋ ವೇದಗಳಿದೆ ಅದರ, ಋಗ್ವೇದ, ಯಜುರ್ವೇದ, ರಾಮಾಯಣ, ಮಹಾಭಾರತ, ಅಥರ್ವವೇದ ಅಂತಂದ್ಬಿಟ್ಟು ಸಮವೇದ ಅಂತೆಲ್ಲ ಇದೆ. ಇವೆಲ್ಲ ಒಂದು ವೇದಗಳು ಅದರ. ಕುರಾನ್ ಅಂತ ಇದೆ ಅದರ. ಆದ್ರೆ ಇವೆಲ್ಲ ವೇದಗಳಲ್ಲಿ ನಮ್ಮ ಒಂದು ಬೈಬಲ್ಗೆ ಇರೋಂಥ ಹೆಸರು ಏನಂತಂದ್ರೆ ಸತ್ಯ ವೇದ. ಏನಪ್ಪ ಸತ್ಯ ವೇದ ಅಂತಂದ್ರೆ ಇದ್ರಲ್ಲಿ ಬರ್ದಿದ್ದಲ್ಲ ಏನ್ರಿ, ಸತ್ಯನೇ, ಅಪ್ಪಟ್ಟ ಸತ್ಯನೇ ಹೊರತು ಇದ್ರಲ್ಲಿ ಸುಳ್ಳು ಏನೇನ್ ಮಾಡಲ್ಲ, ಏನೋ ನಮ್ಗೆ ಕೊಡ್ಲಿಲ್ಲ. ಅದಕ್ಕೆ ಈ ಸತ್ಯವೇದದಲ್ಲಿ ಎಷ್ಟಪ್ಪ ಇದೆ ಪುಸ್ತಕ ಅಂತ ನೋಡ್ದ ಅಂತಂದ್ರೆ 66 ಪುಸ್ತಕ ಇದೆ. ಯಾರಿಗಾರ ಗೊತ್ತಿದ್ಯಾ ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಪುಸ್ತಕ ಇದೆ ಅಂತ? 32. ಜೇಮ್ಸ್ ಬ್ರದರ್ 36. ಜಾನ್ ಅಬ್ರಾಮ್ ಬ್ರದರ್ ಎಷ್ಟಿದೆ ಹಳೆ ಒಡಂಬಡಿಕೆಯಲ್ಲಿ? 36. ಜಾನ್ ಅಬ್ರಾಮ್ ಬ್ರದರ್ ಹಳೆ ಒಡಂಬಡಿಕೆಯಲ್ಲಿ ಎಷ್ಟಿದೆ? 37. ಹಳೆ ಒಡಂಬಡಿಕೆಯಲ್ಲಿ 37. ಓಕೆ. ಜೆಸಿಂತಾ ಸ್ಟಾರ್ ಹೊಸ ಒಡಂಬಡಿಕೆಯಲ್ಲಿ ಎಷ್ಟಿದೆ ಬೈಬಲ್ ಪುಸ್ತಕಗಳು? 27. ಹಳೆ ಒಡಂಬಡಿಕೆಯಲ್ಲಿ 37. ಸೊ 37, 27 ಎಷ್ಟಾಯ್ತು? 39, 27 ಬ್ರದರ್. 39, 27. 39, 27 ಅಲ್ವರಾ? ಸೊ ಸತ್ಯವೇದ ಒಟ್ಟಾರೆ ಎಷ್ಟಪ್ಪ ಪುಸ್ತಕ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳು
ಹೊಸ ಒಡಂಬಡಿಕೆಯಲ್ಲಿ ಏನ್ರಿ 27 ಪುಸ್ತಕಗಳು, ಟೋಟಲ್ ಆಗಿ ಇರೋದು ಎಷ್ಟು? 66 ಪುಸ್ತಕಗಳು. ಅದಕ್ಕೆ ಇದು ಬೈಬಲ್ ಇರೋಂಥ ಒಟ್ಟಾರೆ ಪುಸ್ತಕಗಳು. ಸರಿ, ಈ ಒಂದು ಬೈಬಲ್ ಅಲ್ಲಿ ಏನಿದೆ ಅಂತಂದ್ಬಿಟ್ಟು ಕೆಲವೊಂದು ಇನ್ಫಾರ್ಮೇಶನ್ ನಾವೇ ಮಾಡೋಣ, ನಾವು ತಿಳ್ಕೊಳೋಣ ಅದರ ನೋಡಿ. ಬೈಬಲ್ನಲ್ಲಿ ದೇವ್ರು ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ ಮ್ಯಾಥಮೆಟಿಕ್ಸು, ಜಿಯೋಗ್ರಫಿ, ಏನ್ರಿ ಕಾಲಗಣನೆ, ಆಮೇಲೆ ವಂಶಾವಳಿ, ಅಸ್ಟ್ರಾನಮಿ, ಸೈನ್ಸು ಎಲ್ಲ ನಮ್ಗೆ ಏನ್ ಮಾಡ, ಮ್ಯಾಥಮೆಟಿಕ್ಸ್ ಏನ್ ಮಾಡೋದು ಇದೆಲ್ಲ ನಮ್ಗೆ ಕೊಟ್ಟಾರೆ ಅಲ್ವರ. ಅದಕ್ಕೆ ನಾವು ಇತಿಹಾಸ ಏನೇನು ಯುದ್ಧಗಳಾಯ್ತು ಇದು ಬೈಬಲ್ನ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ವೀರರುಗಳ ಬಗ್ಗೆ, ಅಲೆಕ್ಸಾಂಡರ್ ಗ್ರೇಟ್, ಕ್ಲಿಯೋಪ್ಯಾಟ್ರಾ, ಸೀಸರ್ಗಳು, ಇವ್ರ ಬಗ್ಗೆ ಏನ್ ಮಾಡಿದ್ದಾರೆ ನಮ್ಗೆ ಬೈಬಲ್ ಅಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಆಮೇಲೆ ಅಳತೆಗಳು, ನಮ್ಮ ಮೆಜರ್ಮೆಂಟು, ಎಷ್ಟು ಮೊಳ ಇರಬೇಕು, ಎಷ್ಟು ಅಡಿ ಇರಬೇಕು, ಎಷ್ಟು ಉದ್ದ ಇರಬೇಕು, ಈ ಅಳತೆಗಳು ಇದೆ ಗೊತ್ತಾ? ಸೆಂಟಿಮೀಟ್ರಾ, ಮೀಟ್ರಾ, ಫೀಟಾ, ಇವೆಲ್ಲ ಬೈಬಲ್ನ ಕೊಟ್ಟವ್ರೆ ಅಲ್ವರ. ಆಮೇಲೆ ಇದೇ ತರ ವಂಶಾವಳಿ ಅದರ, ಇವಾಗ ಫ್ಯಾಮಿಲಿ ಟ್ರೀ ಮಾಡ್ತಾ ನೋಡಿ, ಆಸ್ತಿ ಗಿಸ್ತಿ ಬರ್ಸ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ತಾರೆ, ವಂಶ ವೃಕ್ಷ ತಗೊಂಬಪ್ಪ ಅಂತ ಹೇಳ್ತಾರೆ. ವಂಶ ವೃಕ್ಷ ಇದು ವಂಶಾವಳಿ. ಆಮೇಲೆ ನಕ್ಷತ್ರಗಳ ಬಗ್ಗೆ ಬೈಬಲ್ ಏನ್ ಮಾಡೋರು ನಮ್ಗೆ ಕೊಟ್ಟವ್ರೆ. ಅದೇ ತರ ಸೈನ್ಸ್ ಬಗ್ಗೆ ಕೂಡ ಏನ್ ಮಾಡಿದಾರೆ, ಅನೇಕ ಇನ್ಫಾರ್ಮೇಶನ್ ನಮ್ಗೆ ಕೊಟ್ಟಿದ್ದಾರೆ. ಉದಾಹರಣೆ ನೋಡ್ಬೇಕಾದ್ರೆ ಭೂಮಿ ಹೆಂಗಿದೆ? ಫ್ಲಾಟ್ ಆಗಿದ್ಯಾ, ಗುಂಡಾಗಿದ್ಯಾ? ಗುಂಡಾಗಿದೆ ಬ್ರದರ್. ಇದನ್ನ ಕಂಡಿಡಿದಿದ್ದು ಸೈಂಟಿಸ್ಟ್ಗಳು ಯಾವಾಗಪ್ಪ ಅಂತಂದ್ರೆ ಏನ್ರಿ, ಕೆಲವೊಂದು ಸೆಂಚುರಿಗಳು ಮುಂಚೆ ಏನ್ ಮಾಡಿದ್ರು, ಕಂಡಿಡಿದ್ರು. ಅಲ್ಲಿವರೆಗೂ ಜನರು ಎಲ್ಲ ಏನಪ್ಪ ನಂಬ್ತಾ ಇದ್ರು, ಭೂಮಿ ಏನಾಗಿದೆ, ಫ್ಲಾಟ್ ಆಗಿದೆ. ಅದರ ಸಮುದ್ರ ಬಂದ್ಬಿಟ್ಟು ಏನಾಗಿದೆ, ಅದು ಭೂಮಿಯ ಕಡೆ, ಸಮುದ್ರದ ಎಂಡ್ಗೆ ಹೋಗ್ಬಿಟ್ರೆ ಹಂಗೆ ಮನುಷ್ಯ ಏನಾಗ್ಬಿಡ್ತಾರೆ, ಹಂಗೆ ಬಿದ್ದೋಗ್ಬಿಡ್ತಾನೆ ಕೆಳಗಡೆಗೆ. ಅದೇ ಭೂಮಿಗೆ ಎಂಡ್ ಅಂತ ಮಾಡಿದ್ರು ಒಂದು ಭಾವನೆ ಇತ್ತು ಅದರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಇನ್ನ ಕೆಲವೊಂದು ಧರ್ಮಗಳಲ್ಲಿ ಯಾವ ತರ ನಂಬಿದ್ರು ಅಂತಂದ್ರೆ, ಈ ಭೂಮಿನ ಏನ್ರಿ ಯಾವ್ದೇ ಒಬ್ಬ ದೇವರು ಏನ್ ಮಾಡಿದಾರೆ, ಎತ್ತಿಟ್ಕೊಂಡಿದ್ದಾರೆ ಅಂತ. ಗ್ರೀಕ್ಸ್ಗಳು ಏನ್ ನಂಬ್ತಾ ಇದ್ರು, ಅಟ್ಲಾಸ್ ಅಂತ ಒಬ್ಬ ವೀರ ಏನ್ ಮಾಡಿದಾನೆ, ಭೂಮಿನ ತನ್ನ ಭುಜದ ಮೇಲೆ ಇಟ್ಕೊಂಡಿದ್ದಾನೆ ಅಂತ ನಂಬ್ತಾ ಇದ್ರು. ಅದಕ್ಕೆ ಹಿಂದೂಸ್ ಏನ್ ಮಾಡ್ತಾರೆ, ವಾಂಬುಜ ತರ ಮೂಗಲ್ ಏನ್ ಮಾಡಿದ್ದಾರೆ, ಇಟ್ಕೊಂಡಿದ್ದಾರೆ ಅಂತ ನಂಬ್ತಾರೆ. ಆಮೇಲೆ ನಮ್ಮ ಮುಸ್ಲಿಮ್ಸ್ ಅವ್ರು ಏನ್ ಮಾಡ್ತಾರೆ, ಮೀನ್, ಫಿಶ್ ಇದೆ ಗೊತ್ತಾ, ಫಿಶ್ ಮೂಗ್ ಮೇಲೆ ಭೂಮಿ ನಿಂತಿದೆ ಅಂತ ಹೇಳ್ತಾರೆ ಅದರ. ಆದ್ರೆ ಸತ್ಯವೇದದಲ್ಲಿ ಮನುಷ್ಯ ಬಂದ್ಬಿಟ್ಟು ಈ ಸ್ಪೇಸ್ ಅಲ್ಲಿ ಇದು ಭೂಮಿನ ಹಂಗೆ ಬಿಟ್ಟಿದ್ದಾರೆ, ಹಂಗೆ ನೇತಾಡ್ ನಿಂತಿದೆ ಗಾಳಿಯಲ್ಲಿ ಅಂತ ಹೇಳೋದಕ್ಕಿಂತ 2000 ವರ್ಷದ ಮುಂಚೆನೆ ಸತ್ಯವೇದಲ್ಲಿ ನಮ್ಗೆ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಭೂಮಿನ ಬಂದ್ಬಿಟ್ಟು ಆಕಾಶ ಮಂಡಲದಲ್ಲಿ ಯಾವುದೇ ರೀತಿ ಸಪೋರ್ಟ್ ಇಲ್ದಿರ ದೇವ್ರ ಮಾಡಿದ್ರೆ ಭೂಮಿನ ಇಟ್ಟಿದ್ದಾರೆ ಅಂತ ನಮ್ಗೆ ಬೈಬಲ್ ಕೊಟ್ಟಿದ್ದಾರೆ ನೋಡಿ. ಸೈಂಟಿಸ್ಟ್ ಕಂಡಿಡಿದ್ರಂತ ಇನ್ಫಾರ್ಮೇಶನ್ ಬೈಬಲ್ ಆಡಿ ಕೊಟ್ಟಿದ್ದಾರೆ. ಅದನ್ನ ಓದನ. ಯೋಬು 26:7, ಜೋಬ್ 26:7 ಓದ್ತೀರಾ ಯಾರಾದ್ರ? ಯೋಬ 26:7 ಓದಿರಾಜು. ಆತನು ಶೂನ್ಯದ ಮೇಲೆ ಆಕಾಶದ ಉತ್ತರ ದಿಕ್ಕನ್ನು ವಿಸ್ತರಿಸಿ ಭೂಲೋಕವನ್ನು ಯಾವ ಆಧಾರವೂ ಇಲ್ಲದೆ ತೂಗು ಹಾಕಿದ್ದಾನೆ. ವೆರಿ ಗುಡ್. ಭೂಲೋಕವನ್ನು ಯಾವ ಆಧಾರವಿಲ್ಲದೆ ತೂಗು ಹಾಕಿದ್ದಾನೆ. ತೂಗು ಹಾಕ್ಬಿಡಿದಂತೆ, ಅದರ ಹ್ಯಾಂಗ್ ಮಾಡ್ಬಿಡ್ತಾರಂತೆ, ಅದಕ್ಕೆ ಯಾವ ಸಪೋರ್ಟ್ ಇಲ್ವಂತೆ. ಇದನ್ನ ಸೈಂಟಿಸ್ಟ್ ಏನ್ ಮಾಡೋರೆ, ಸೈಂಟಿಸ್ಟ್ ಟೆಲಿಸ್ಕೋಪ್ ಎಲ್ಲ ಬಂದ್ಮೇಲೆ ಕಂಡುಹಿಡಿದಿರೋದು. ಸ್ಪೇಸ್ ಇಸ್ ಇನ್ಫಿನೈಟ್. ಸ್ಪೇಸ್ ಅಲ್ಲಿ ಏನಾಗಿದೆ, ಎಷ್ಟೋ ಗ್ರಹಗಳಿದೆ, ಆಕಾಶ ಮಂಡಲದಲ್ಲಿ ಗ್ರಾವಿಟೇಷನ್ ನಲ್ಲಿ, ವ್ಯಾಕ್ಯೂಮ್ ನಲ್ಲಿ ಸ್ಪೇಸ್ ಅಲ್ಲಿ ಏನಾಗಿದೆ ಅಂತೆ ನಿಂತಿದೆ ಅಂತ ಅಂದ್ಬಿಟ್ಟು. ಇದನ್ನ ಹೇಳಕ್ಕಿಂತ ಮುಂಚೆನೆ ಯೋಬಿನ ಒಂದು ಪತ್ರಿಕೆಯಲ್ಲಿ ಯೇಸು ಕ್ರಿಸ್ತ ಬರೋದಕ್ಕಿಂತ ಮುಂಚೆ ಮಾಡಿದ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದಕ್ಕೆ ಸತ್ಯವೇದ ಅಂತ ನೋಡಿದರೆ, ಈ ಸತ್ಯವೇದ ಹೆಂಗಪ್ಪ ನಮಗ್ ಬಂತು ಅಂತಂದ್ರೆ 40 ಜನ ಅಂದ್ರೆ ಬರೆಯೋರು, ಆಥರ್ಗಳು ಏನ್ ಮಾಡಿದಾರೆ, ಈ ಸತ್ಯವೇದನ ಬರ್ದಿದ್ದಾರೆ. ಹೆಂಗಪ್ಪ ಬದ್ರು ಅಂತಂದ್ರೆ, ಸುಮಾರು 1700 ವರ್ಷಗಳ ಟೈಮ್ಗಳನ್ನ ಈ ಸತ್ಯವೇದ ನಮ್ಗೆ ಏನ್ ಮಾಡೋರೆ ಅಲ್ಲಿ ಬರ್ದವ್ರೆ. ಹಳೆ ಒಡಂಬಡಿಕೆನ ಬರ್ದರಿಕೆ ತೊಗೊಂಡಂತ ಒಂದು ಕಾಲ 1600 ವರ್ಷಗಳು. ಹೊಸ ಒಡಂಬಡಿಕೆ ಬರ್ದರಿಕೆ ತೊಗೊಂಡಂತ ಕಾಲ ಸುಮಾರು 100 ವರ್ಷಗಳು. ಸೊ ಟೋಟಲ್ ಆಗಿ 1700 ವರ್ಷಗಳು ಟೈಮ್ ತಗೊಂಡು ಏನ್ ಮಾಡೋದು, ದೇವ್ರು ಬೈಬಲ್ನ ಬರ್ಸಿದ್ದಾರೆ. ಹೆಂಗಪ್ಪ ಬೈಬಲ್ನ ಬರ್ಸಿದ್ದಾರೆ ಅಂತಂದ್ರೆ, ಬ್ಯೂಟಿಫುಲ್ ಆಗಿ ಹಳೆ ಒಡಂಬಡಿಕೆಯಲ್ಲಿ ಹೇಳಿರಂತ ಮಾತುಗೂ ಅದೇ ಮಾತ್ರ ತಿರ್ಗಾ ಹೊಸ ಒಡಂಬಡಿಕೆಯಲ್ಲಿ ಅಂತ ಮಾತುಗಳಿಗೂ ವ್ಯತ್ಯಾಸನೇ ಇಲ್ಲ.
ಎರಡು ಹೊಂದಾಣಿಕೆ ಆಗ ರೀತಿಯಲ್ಲಿ ಬರ್ದವ್ರೆ. ಹಂಗ್ರೆ ಯಾರಪ್ಪ ಬರ್ದಿರೋದು ಅಂತಂದ್ರೆ ಅಲ್ಲಿರೋ ಆತರೆ ಬೇರೆ, ಇಲ್ಲಿರೋ ಆತರೆ ಬೇರೆ. ಆದ್ರೆ ಇಬ್ರು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬದುಕಿದ್ರು ಸರಿ. ಇಬ್ರು ಹೇಳಿರಂತ ಮಾತುಗಳು ಹೆಂಗಿದೆ ಅಂತಂದ್ರೆ ಒಂದು ಹೊಂದಾಣಿಕೆಯಾಗಿ ಬರೋಂತ ಒಂದು ಮಾತುಗಳಾಗಿದೆ. ಇದ್ರಲ್ಲೇ ನಮ್ಗೆ ಏನ್ ಗೊತ್ತಾಗ್ತಾರೆ ಅಂತಂದ್ರೆ ಸತ್ಯವೇದನ್ ಬರ್ದಿರೋದು ದೇವರ ಪವಿತ್ರ ಆತ್ಮದಿಂದ. ದೇವರ ಪವಿತ್ರ ಆತ್ಮ ಇಲ್ದ ಸತ್ಯವೇದ ಬರೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಅದನ್ನ ಓದೋಣ. 2 ಪೇತ್ರ 1:21. 2 ಪೇತ್ರದಲ್ಲಿ 1ನೇ ಅಧ್ಯಾಯ 21ನೇ ವಚನ. ಪದ್ಮಾ ಸಿಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್. ಓದಿ ಸಿಸ್ಟರ್. 1:21 ಬ್ರದರ್. ಯಾಕೆಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಗುಡ್ ಸ್ಟಾರ್. ಕೇಳಿಸ್ತದ ಬ್ರದರ್? ವೆರಿ ಗುಡ್ ಸ್ಟಾರ್, ವೆರಿ ಗುಡ್. ಅದರ ದೇವರು ಏನ್ರಿ ಪವಿತ್ರಾತ್ಮ ಭರಿತರಾಗಿ ದೇವರು ಪ್ರೇರಣೆ ಮಾಡಿದ್ದೇನ್ ಮಾಡಿದವರು ಅವರು ಮಾತಾಡಿದ್ದು ಅಂತ ಹೇಳ್ತಾರ. ಅಂದ್ರೆ ಏನ್ರಿ ಗಾಡ್ಸ್ ಗೈಡೆನ್ಸ್, ಹೋಲಿ ಸ್ಪಿರಿಟ್ ಗೈಡೆನ್ಸ್ ಇಂದ ಏನ್ ಮಾಡಿದವರು ಅವರು ಮಾತಾಡಿರೋದು. ಅಂದ್ರೆ ಅದಕ್ಕೆ ಬೈಬಲ್ ಸ್ಪೆಷಲ್ ಪುಸ್ತಕ ಅಂತ ನೋಡ್ದ ಅಂತಂದ್ರೆ ಏನ್ರಿ ಬೈಬಲ್ ಬಂದ್ಬಿಟ್ಟು ದ ಫಸ್ಟ್ ಎವರ್ ಪೇಜ್ ಟು ಬಿ ಪ್ರಿಂಟೆಡ್ ಆಫ್ಟರ್ ಪ್ರಿಂಟಿಂಗ್ ಪ್ರೆಸ್ ವಾಸ್ ಇನ್ವೆಂಟೆಡ್. ಯಾರಪ್ಪ ಅಂತ ನೋಡ್ತೀವಿ ಅಂದ್ರೆ ಬೈಬಲ್. ಅದರ ಏನ್ರಿ ಜೋನಾಸ್ ಗುಟೆನ್ಬರ್ಗ್. ಅದರ ಅವ್ರೇನ್ ಮಾಡೋದಂದ್ರೆ ಗುಟೆನ್ಬರ್ಗ್ ಅಂತ ಊರಲ್ಲಿ 1454 ಇಸ್ವಿಯಲ್ಲಿ ಬೈಬಲ್ ಪ್ರಿಂಟಿಂಗ್ ಪ್ರೆಸ್ ನ ಕಂಡಿಡಿದ್ರು. ಪ್ರಿಂಟಿಂಗ್ ಪ್ರೆಸ್ ಕಂಡಿಡಿದ ಮೇಲೆ ಫಸ್ಟ್ ಪ್ರಿಂಟ್ ಮಾಡಿರೋಂತ ಒಂದು ಪುಸ್ತಕನ ಯಾವ್ದಪ್ಪ ಅಂತಂದ್ರೆ ಬೈಬಲ್. ಇದುವರೆಗೂ ಲೋಕದಲ್ಲಿ ಅಧಿಕವಾಗಿ ಎಲ್ಲಾ ಒಂದು ಭಾಷೆಗಳಲ್ಲಿ ಎಲ್ಲಾ ತರ ವಿಧವಾಂತ ರೀತಿಯಲ್ಲಿ ಪಬ್ಲಿಷ್ ಆಗಿರೋಂತ ಒಂದೇ ಒಂದು ಬುಕ್ ಯಾವ್ದಪ್ಪ ಅಂದ್ರೆ ಬೈಬಲ್. ಎಲ್ಲಾ ಬೈಬಲ್ ಟ್ರಾನ್ಸ್ಲೇಷನ್ ಆಗಿದೆ, ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಇದೆ, ಎಲ್ಲಾ ಜನಗಳು ಓದ್ತಾರೆ. ಅದರ ಆಮೇಲೆ ಎಲ್ಲಾ ಜನಗಳು ಇದುವರೆಗೂ ಅಧಿಕವಾಗಿ ಕೊಂಡ್ಕೊಂಡಿರೋಂತ ಒಂದೇ ಪುಸ್ತಕ ಬೈಬಲ್. ಅಧಿಕವಾಗಿ ಓದೋಂತ ಪುಸ್ತಕ ಕೂಡ ನೋಡ್ಬೇಕಾದ್ರೆ ಏನ್ರಿ ಬೈಬಲ್. ಅಧಿಕವಾಗಿ ಜನಗಳು ಪರ್ಚೇಸ್ ಮಾಡೋಂತ ಇದುವರೆಗೂ ಹೈಯೆಸ್ಟ್ ಸೇಲ್ಸ್ ಆಗಿರೋದು ಯಾವ್ದಂದ್ರೆ ಬೈಬಲ್. ಅದು ಮಾತ್ರ ಅಲ್ಲ, ಅಧಿಕವಾಗಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದು, ತಪ್ಪಾಗೆ ಅರ್ಥ ಮಾಡ್ಕೊಂಡಂತ ಒಂದೇ ಪುಸ್ತಕ ಅದು ಕೂಡ ನೋಡ್ಬೇಕಾದ್ರೆ ಯಾವ್ದಪ್ಪ ಅಂದ್ರೆ ಸತ್ಯವೇದ. ಯಾಕೆ ಸತ್ಯವೇದ ಅಂತ ನೋಡ್ದ ಅಂತಂದ್ರೆ ಏನ್ರಿ ಇರೋದು ಒಂದೇ ಒಂದು ಸತ್ಯವೇದ. ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಲೋಕದಲ್ಲಿ 750 ಡಿನಾಮಿನೇಷನ್ಗಳಾಗಿದೆ ಆಗಿದೆ. ಅಲ್ರ ಇಷ್ಟ ಬಂದವ್ರು ಇಷ್ಟ ಬಂದ ರೀತಿಯಲ್ಲಿ ಏನ್ ಮಾಡ್ತಾರೆ ಬೈಬಲ್ನ ಉಪಯೋಗಿಸ್ಕೊಂತಾರೆ. ಅದರ ಉದಾಹರಣೆಗೆ ಏನ್ ಮಾಡ್ತಾರೆ, ಕೆಲವು ಜನ ನಿದ್ದೆ ಬರಲ್ಲ ನೋಡಿ ಏನ್ರಿ, ಅವ್ ನಿದ್ದೆ ಬರ್ದಿರ ಮೇಲೆ ಏನ್ ಮಾಡ್ತಾರೆ ಬೈಬಲ್ ಓದ್ತಾರೆ. ಯಾಕೆ ಹೇಳಿ? ಬೈಬಲ್ ಓದ್ರೆ ಚೆನ್ನಾಗಿ ಏನಾಗ್ತದೆ ನಿದ್ದೆ ಬಂದ್ಬಿಡ್ತಾರೆ. ಆದ್ರೆ ಯಾವಾಗ ಏನ್ ನ್ಯೂಸ್ ಪೇಪರ್ ಓದ್ರು ನಿದ್ದೆ ಬರಲ್ಲ, ಸಿನಿಮಾ ಗಂಟೆ ಗಂಟೆ ನೋಡಿದ್ರೆ ನಿದ್ದೆ ಬರಲ್ಲ. ಬೈಬಲ್ ಓದ್ಬಿಡ್ಲಿ ನೋಡ್ರಿ ಅಂತೀನಿ, ಒಂದೇ ಒಂದ್ ಪೇಜ್ ಓದ್ತಾ ಒಳ್ಳೆ ನಿದ್ದೆ ಬರ್ತಾರೆ ನೋಡ್ರಿ ಅಂತೀನಿ. ಅದಕ್ಕೆ ಏನ್ ಮಾಡ್ತಾರೆ ತಲೆ ಕೆಡೆ ಬೈಬಲ್ ಬಿಡ್ತಾರೆ. ಸೇತನ್ ಬರಲ್ಲ, ಯಾವ್ದೇ ಕೆಟ್ಟ ಆಲೋಚನೆ ಬರಲ್ಲ, ಚೆನ್ನಾಗ್ ನಿದ್ದೆ ಮಾಡ್ಬೋದು ಅಂತಂದ್ಬಿಟ್ಟು. ಅದಕ್ಕೆ ತಂದೆ ತಾಯಿಗಳು ಏನ್ ಗೊತ್ತಾ ಮಾಡ್ತಾರೆ ಮಕ್ಳಿಗೆ, ಕಂದ ಮಲ್ಗಕ್ಕೂ ಮುಂಚೆ ಒಂದ್ ಬೈಬಲ್ ಓದ್ಬಿಡಪ್ಪ, ಒಂದ್ ಪೇಜ್ ಓದ್ಬಿಡು. ಅದ್ರ ಇನ್ ಕೆಲವು ಜನ ಏನ್ ಮಾಡ್ತಾರೆ ಬೈಬಲ್ನ ಯಾವ ತರ ಉಪಯೋಗಿಸ್ಕೊಂತಾರೆ ಅಂತಂದ್ರೆ ಏನ್ರಿ ಬೈಬಲ್ ಅಲ್ಲಿ ದುಡ್ಡು ಗಿಡಿರೋದು ಏನೋ, ಬೈಬಲ್ ದುಡ್ಡು ಇಟ್ರೆ ಕಳ್ತನ ಮಾಡ್ತಾರ. ಕಳ್ಳ ಏನಕ್ಕೆ ಬೇಗ ಕಳ್ಳ ಕೈ ಹಾಕ್ತಾನೆ, ಬೈಬಲ್ಗೆ ಏನ್ ಮಾಡಲ್ಲ ಕೈ ಹಾಕಲ್ಲ. ಅದಕ್ಕೆ ಏನ್ ಮಾಡೋದು ದುಡ್ಡಲ್ಲಿ ಏನ್ ಮಾಡೋದಿಲ್ಲ, ಎಲ್ಲಿಡೋದ ಬೈಬಲ್ ಇಡೋದು. ಇನ್ ಕೆಲವು ಜನ ಏನ್ ಮಾಡ್ತಾರೆ ಏನ್ರಿ ಬೈಬಲ್ನ ಏನ್ರಿ ತನ್ನ ಕೀ ಚೈನ್ ಅಲ್ಲೇ ಇಟ್ಕೊಂತಾರೆ. ಯಾಕ ಇವಾಗ ಹಿಂದೂಸ್ಗಳು ಮಂತ್ರದಿರೋಂತ ನಿಮ್ಮೆಣ್ಣ ಪಾಕೆಟ್ ಇಟ್ಕೊಂಡು ತಿರ್ಗಾಡ್ತಾ ನೋಡಿ, ತಾಯ್ತಿ ಗೀತಿ ಎಲ್ಲ ಕಟ್ಕೊಂಡು ತಿರ್ಗಾಡ್ತಾ ನೋಡಿರ್ತೀನಿ ಹಿಂದೂಸು. ಅದೇ ತರ ನಮ್ ಕ್ರಿಶ್ಚಿಯನ್ಸ್ ಏನ್ ಮಾಡೋದು ಬೈಬಲ್ 30 ಪಾಕೆಟ್ ಇಟ್ಕೊಂಡು ಏನ್ ಮಾಡೋದು ತಿರ್ಗಾಡೋದು. ಯಾಕೆ ಬೈಬಲ್ ಪಾಕೆಟ್ ಬಿಟ್ರೆ ಒಳ್ಳೇದಾಗ್ತಾರಲ್ಲ, ಕೆಟ್ಟದ್ದೇನಾಗಲ್ವಲ್ಲ ಅನ್ಬಿಟ್ಟದ್ರ ನೋಡಿ. ಈ ತರ ಎಲ್ಲ ಏನ್ ಮಾಡ್ತಾರೆ ಸತ್ಯವೇದನ ಏನ್ ಮಾಡ್ತಾರೆ ಅಲ್ಲಿ ಉಪಯೋಗಿಸ್ತಾರೆ. ಅದ್ರ ಇನ್ ಕೆಲವು ಜನ ಸತ್ಯವೇದನ ಯಾವ ತರ ಪ್ರಯೋಗ ಮಾಡ್ತಾರೆ, ಯಾವ ತರ ಉಪಯೋಗಿಸ್ತಾರೆ ಅಂತಂದ್ರೆ ಅವರು ದಿನಾ ಬೆಳಬೆಳಗ್ಗೆ ಎದ್ಬಿಟ್ಟು ಏನ್ ಮಾಡ್ತಾರೆ ಪರಲೋಕ ಮನ್ನಾನ ಓದ್ತಾರೆ. ಅದರ ಏನ್ರಿ ಇದು ಪರಲೋಕ ಮನ್ನಾನ ಹಿಂಗೆ ಕ್ಯಾಲೆಂಡರ್ ಎಲ್ಲ ಪ್ರಿಂಟ್ ಆಗ್ಬಿಟ್ಟು ನಿಂತೀನಿ. ಇವಾಗ ಕ್ರಿಶ್ಚಿಯನ್ಸ್ ಕ್ಯಾಲೆಂಡರ್ ನೋಡಿದ್ರೆ ಒಂದೊಂದು ಕ್ಯಾಲೆಂಡರ್ ಒಂದೊಂದು ದಿನಕ್ಕೆ ಒಂದು ವಾಗ್ದಾನಗಳು, ಪ್ರಾಮಿಸಸ್, ವಚನಗಳು. ಆ ವಚನ ಓದ್ಬಿಡ್ತಾರೆ, ದೇವ್ರು ಇವತ್ತು ನಮ್ಗೆ ಇದ್ರ ಮುಖಾಂತರ ಮಾತಾಡಿದ್ರೆ ಸಾಕಪ್ಪ ಮುಗೀತು ಅಂತ.
ಇನ್ ಕೆಲವು ಜನ ಏನ್ ಮಾಡ್ತಾರೆ, ಪರಲೋಕ ಮನ್ನನ್ ಓದ್ತಾರೆ, ಒಂದ್ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ತಾರೆ. ಅದರ ಮುಗಿತಪ್ಪ ಸಾಕು, ಅನುದಿನದ ಆಹಾರ ಕೊಟ್ಬಿಟ್ರೆ ಸಾಕು ಅಂತ ಮುಗಿಸ್ಬಿಡ್ತಾರೆ. ಅದರ ಇನ್ ಕೆಲವು ಜನ ಓದೋದೇ ಇಲ್ಲ ನೋಡ್ರಿ ಅಂತೀನಿ. ಅದರ ಏನ್ರಿ ನಾವು ಆತರ ನೋಡೋಣ ಅಂತಂದ್ರೆ ಏನ್ರಿ, ನಾವು ಬೈಬಲ್ನ ಏನ್ರಿ ಈ ತರ ಓದಿದ್ರೆ ಕಂಟಿನ್ಯೂಸ್ ಆಗಿ ಏನ್ರಿ ಒಂದೇ ವರ್ಷದಲ್ಲಿ ಬೈಬಲ್ ಏನ್ ಮಾಡೋದು ನಾವು ಓದಿ ಮುಗಿಸ್ಬೋದು. ಅದರ ಇನ್ ಕೆಲವು ಜನ ಯಾವ ತರ ಬೈಬಲ್ ಓದ್ತಾರೆ ಅಂದ್ರೆ ಪ್ರಾರ್ಥನೆ ಮಾಡ್ಬಿಟ್ಟು ಏನ್ರಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ದಿಢೀರ್ ಅಂತ ಬೈಬಲ್ ತೆಗೆಯೋದು, ಯಾವ ವಚನ ಬರ್ತಾರೋ ಆ ವಚನ ಮಾತಾಡ್ಬಿಟ್ಟವ್ರೆ ಅಂತ ಅನ್ಬಿಟ್ಟು. ಅದರ ಇದೇ ಒಂದ್ ಕತೆ ಹೇಳ್ತೀನಿ ಕೇಳ್ರಿ. ಇದೇ ತರ ಒಬ್ಬ ವ್ಯಕ್ತಿ ಇದ್ನಂತೆ. ಅವನ್ ಏನ್ ಮಾಡ್ತಾ ಇದ್ದಂತೆ, ದಿನ ಕಣ್ಮುಚ್ಬಿಟ್ಟು ಪ್ರಾರ್ಥನೆ ಮಾಡಿ ಬೈಬಲ್ನ ವಚನಗಳು ತೆಗ್ದಿ ಯಾವ ವಚನ ಬರ್ತಾರೋ ಈ ವಚನ ಮುಖಾಂತರ ದೇವ್ರ ಹತ್ರ ಮಾತಾಡ್ಬಿಟ್ಟವ್ರೆ ಅಂತ ಅಂದಂತೆ. ಹಿಂಗೆ ಬಂದ್ಬಿಟ್ಟು ಒಂದು ಮುಖ್ಯವಾಗಿರೋ ಕೆಲ್ಸಕ್ಕೆ ಹೋಗ್ಬೇಕಾಯ್ತಂತೆ. ಅವತ್ತೇನ್ ಮಾಡ್ತಾನೆ, ಪ್ರಾರ್ಥನೆ ಮಾಡ್ಬಿಟ್ಟು ಬೈಬಲ್ ತೆಗಿತಾನೆ. ಬೈಬಲ್ನ ತೆಗ್ದಿದ ತಕ್ಷಣ ಅವ್ನ್ಗೆ ಏನಾಗ್ತಾರೆ, ಯಾವ ವಚನ ಬರ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತು ಪೇತ್ರನ ನೋಡ್ಬಿಟ್ಟು ಗದರ್ಸ್ತಾರೆ ಗೊತ್ತಾ, ಹಿಂದೆ ಹೋಗು ಸೈತಾನನೇ ಅಂತ ಹೇಳ್ತಾರಲ್ಲ, ಆ ವಚನ ಏನಾಗ್ಬಿಡ್ತಾವ ಅವ್ನಿಗೆ ಬಂದ್ಬಿಡ್ತಾರಂತೆ. ಅಲ್ವ ಅವ್ನ್ ಬಂದಿದ ತಕ್ಷಣ ಏನಾಗ್ಬಿಡ್ತಾರೆ, ಭಯ ಆಗ್ಬಿಡ್ತಾರೆ. ಏನಪ್ಪ ಇದು, ದೇವ್ರು ನನ್ಗೆ ಸೈತಾನ ಅಂತ ಅಂದ್ಬಿಟ್ರಲ್ಲ ಅಂದ್ಬಿಟ್ಟೆ, ಏನೋ ಮಿಸ್ಟೇಕ್ ಆಗ್ಬಿಡಿ ಅಂತ ಬೈ ಮುಚ್ಬಿಟ್ಟಂತೆ. ತಿರ್ಗಾ ಪ್ರಾರ್ಥನೆ ಮಾಡಿ ತಿರ್ಗಾ ತೆಗೆದ್ರೆ ಯೂದಾಸ್ ತೊಗೊಂಡಾಗ ಏನಾಗ್ಬಿಟ್ಟ, ನೇಣ್ ಹಾಕೊಂಡ್ಬಿಟ್ನಲ್ಲ, ಆ ವಚನ ಬಂತಂತೆ. ಆ ವಚನ ಬಂದ ತಕ್ಷಣ ಅವ್ನಿಗಿನ್ನ ಗಾಬರಿ ಆಗೋಯ್ತಂತೆ, ಏನಪ್ಪ ಇದು ಹಿಂಗಾಗೋಯ್ತಲ್ಲ ಅಂದ್ಬಿಟ್ಟು ತಿರ್ಗಾ ಬೈಬಲ್ ಮುಚ್ಬಿಟ್ಟು ಪ್ರಾರ್ಥನೆ ಮಾಡಿ ಓಪನ್ ಮಾಡೋದಂತೆ. ಅವಾಗ ಯೇಸು ಕ್ರಿಸ್ತು ಏನ್ ಹೇಳ್ತಾರೆ ಶಿಷ್ಯನಿಗೆ, ಮೊದಲನೇ ಸತಿ ಅದ್ಭುತ ಮಾಡ್ತಾ ಗೊತ್ತಾ ಕಾನಾನ್ನಲ್ಲಿ, ತಾಯಿ ಹೇಳ್ದಂತಾನೆ ಮಾಡು, ಅವ್ರು ಹೇಳ್ದಂತಾನೆ ಮಾಡು ಅಂತ ಹೇಳ್ತಾರಲ್ಲ, ಆ ಮಾತು ಬಂತಂತೆ. ಅದೇನು ಇವಾಗ ಏನ್ ನೋಡಿದ್ರಿ, ಯೂದಾಸ ತೊಗೊಂಡ್ ನೇಣ್ ಹಾಕೊಂಡ್ಬಿಟ್ಟಲ್ಲ, ಹೇಳ್ದಂತಾನೆ ಮಾಡು ಅಂತ ಬಂತಂತೆ. ಇವ್ನ್ಗೆ ಹೆಂಗಿರ್ಬೇಕು ಯೋಚನೆ ಮಾಡಿ, ಏನೋ ಮುಖ್ಯವಾಗಿ ಕೆಲ್ಸಕ್ಕೆ ಹೋಗ್ತಾವನೆ, ನೀನ್ ಹೋಗಿ ನೇಣ್ ಹಾಕು ಅಂತಂದ್ರೆ ಹೆಂಗಿರ್ತದೆ. ಈ ತರ ಎಲ್ಲ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ತೆಗ್ದಿದ ತಕ್ಷಣ ಬಂದಿರೋ ವಚನನೇ ದೇವ್ರ ವಾಕ್ಯ ಅಂತ ನಾವು ಖಂಡಿತವಾಗೂ ಹೇಳಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಅದಕ್ಕೆ ಮತ್ತೆ ಬೈಬಲ್ ಹೆಂಗ್ ಓದೋದು? ಇಡೀ ಒಂದ್ ವರ್ಷದಲ್ಲಿ ಬೈಬಲ್ ಎಲ್ಲ ಓದ್ಬಿಟ್ರೆ ನಮ್ಗೆ ಅರ್ಥ ಆಗ್ತದಾ? ಇಡೀ ಬೈಬಲ್ನ ನೀವೆಲ್ಲ ಬೈಬಲ್ ಓದಿದಿರಾ? ಪೂರ್ತಿ ಬೈಬಲ್ ಓದಿದಿರಾ ನೀವೆಲ್ಲ? ಓದ್ತಾ ಇದೀವಿ, ಅರ್ಥ ಆಗ್ತಾ ಇರುತ್ತೆ. ವೆರಿ ಗುಡ್. ಫುಲ್ ಬೈಬಲ್ ಓದಿದಿರಾ? ಇನ್ನು ಪೂರ್ತಿ ಬೈಬಲ್ ಓದಕ್ಕಾಗಿಲ್ಲ. ಪೂರ್ತಿ ಬೈಬಲ್ ಓದಕ್ಕೆ ಪ್ರಯತ್ನ ಮಾಡಿದಿರಾ? ಇನ್ನು ಯಾರು ಪೂರ್ತಿ ಓದಿಲ್ಲ? ನಾನು ಓದಿಲ್ಲ ಇನ್ನೂ ಬ್ರದರ್. ನೀವು ಓದಿದಿರಾ? ಓಕೆ. ಜಸಿಂತ್ ಅಷ್ಟ ನೀವು ಓದಿದಿರಾ? ಜಾನ್ ಅಬ್ರಾಮ್ ಬ್ರದರ್, ಸಿಸ್ಟರ್ ಹೇಳ್ರಿ, ಜಸಿಂತ್ ಅಷ್ಟ ಓದಿದಿರಾ ಬೈಬಲ್? ಇಲ್ಲ ಬ್ರದರ್, ಓದಿಲ್ಲ. ಓಕೆ, ಸರಿ ಅದರ. ಅದಕ್ಕೆ ನೋಡ್ರಿ, ಈ ತರ ವಿದ್ವಾಂತ ರೀತಿಯಲ್ಲಿ ಬೈಬಲ್ ಓದೋದ್ರಿಂದ ಏನಾಗಿರೋದು ಅಂತಂದ್ರೆ, ಇವತ್ತು ಇಷ್ಟೊಂದು ಡಿನಾಮಿನೇಷನ್ ಏನಾಗಿರೋದು ಇಲ್ಲಿ ಫಾರ್ಮ್ ಆಗಿರೋದು ಅಲ್ವರ. ಅದಕ್ಕೆ ಮತ್ತೆ ಸತ್ಯವೇದನ ನಾವು ಹೆಂಗ್ ಓದೋದು, ಪ್ರಾಪರ್ ಆಗಿ ಹೆಂಗ್ ಓದ ಅರ್ಥ ಮಾಡ್ಕೊಡೋದು ಅದರ. ಯಾಕೆಂದ್ರೆ ಇರೋದು ಒಂದೇ ಸತ್ಯವೇದ. ಇಷ್ಟೊಂದು ಡಿನಾಮಿನೇಷನ್ ಹೇಗ್ ಬಂತು? ಕ್ಯಾಥೋಲಿಕ್ ಅಂತೆ, ಮೆಥೋಡಿಸ್ಟ್ ಅಂತೆ, ಬ್ಯಾಪ್ಟಿಸ್ಟ್ ಅಂತೆ, ಲೂಥರ್ ಅಂತೆ, ಅದರ ಪೆಂಟಿಕಾಸ್ಟ್ ಅಂತೆ, ಸಿಲಾನ್ ಪೆಂಟಿಕಾಸ್ಟ್ ಅಂತೆ, CSI ಅಂತೆ ಅದರ. ಸೊ ಇದರಲ್ಲಿ ಓನ್ಲಿ ಜೀಸಸ್ ಅಂತೆ, ಜೆಹೋವಾ ವಿಟ್ನೆಸ್ ಅಂತೆ ಅದರ. ಇದನ್ನೆಲ್ಲ ಯಾವ ಸತ್ಯ, ಯಾವ್ದು ನಂಬೋದು ಅದರ. ಅದಕ್ಕೆ ನೋಡ್ಬೇಕಾದ್ರೆ ಮಾಡ್ಬೇಕು, ಸತ್ಯವೇದದಲ್ಲಿ ಓದೋದು ಹಿಂಗೆ ತಿಳ್ಕೊಬೇಕು. ಎಕ್ಸಾಂಪಲ್, ಆದಿಕಾಂಡದಲ್ಲಿ ದೇವ್ರು ಆದಾಮ್ಗೆ ಏನಂತಂದ್ರು, ಈಡೇನ್ ತೋಟದಲ್ಲಿ ಹಣ್ಣೇನ್ ಮಾಡಕೋಬೇಡ, ನೀನು ತಿನ್ನಬೇಡ, ತಿನ್ನಿದಿನ ನೀ ಯಾಕೆ ಅಂತಂದ್ರು, ಸಾಯುವಿ ಅಂತಂದ್ರು. ಕರೆಕ್ಟಾ? ಆದಿಕಾಂಡ 2:17. ಜಸಿಂತ ಅಷ್ಟರ್ ಓದ್ತೀರಾ? ಜಸಿಂತ ಅಷ್ಟರ್ ಆದಿಕಾಂಡ 2:17 ಓದ್ತೀರಾ? ಜಸಿಂತ ಅಷ್ಟರ್ ಜೆನೆಸಿಸ್ 2:17 ಓದಿ. 2:17. ಹಲೋ ಜಾನ್ ಅಬ್ರಾಮ್ ಬ್ರದರ್, ಇದ್ರ ಲೈನ್ ಅಲ್ಲಿ. ಹಲೋ ಜಾನ್ ಅಬ್ರಾಮ್ ಬ್ರದರ್, ಹಲೋ ಜಸಿಂತ್ ಅಸ್ಟರ್ ಇದರ ಲೈನ್ ಅಲ್ಲಿ. ಹಲೋ 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 ಅಬ್ರಾಮ್ ಬ್ರದರ್.
ಇದೀನಿ ಸರಿ, ಬೈಬಲ್ ಓದ್ತಾರ ಸಿಸ್ಟರ್? ಇಲ್ಲ ನೀವು ಓದ್ತೀರಾ ಬೈಬಲ್? ಆಗ್ತದಾ? ಓದಿ ಓದಿ. ಆದಿಕಾಂಡ 2:17. ಒಳ್ಳೆಯದನ್ನು ಹುಟ್ಟಿಸುವ ಮರ ಹಣ್ಣನ್ನು ಮಾತ್ರ ತಿನ್ನಬಾರದು, ದಿನ ಸತ್ತು ಹೋಗಲಿ ಎಂದು ಹುಟ್ಟಿಸಿದ. ತಿಂದ ದಿನ ಏನಾಗ್ತಿ ಅಂತಂದ್ರು? ಸತ್ಯ ಹೋಗಿವಿ ಅಂತ ಹೇಳಿದ್ರು ಅಲ್ವರಾ? ಸತ್ಯ ಹೋಗಿವಿ ಅಂತ ಹೇಳಿದ್ರು, ಕರೆಕ್ಟಾ? ಇವಾಗ ಆದಾಮ ಅಣ್ಣ ತಿಂದ, ಕರೆಕ್ಟಾ? ಎಲ್ಲ ಒಪ್ಕೊಂತೀರ? ಅಣ್ಣ ತಿಂದ ಇಲ್ವಾ? ಸರಿ, ಅವ್ನು ತಿನ್ನಿ ದಿನ ಸತ್ತೋಗ್ಬಿಟ್ನಾ? ಅವತ್ತೇ ಸತ್ತೋಗ್ಬಿಟ್ನಾ? ಅವ್ನು ನೋಡಿದ್ರೆ 930 ವರ್ಷ ಬದುಕಿರ್ತಾನೆ ಆದಾಮ, ಕರೆಕ್ಟ್ರಾ? ಸರಿ, ಹೆಂಗೆ 930 ವರ್ಷ ಬದುಕ್ದ? ಹಂಗಾರೆ ದೇವ್ರು ಹೇಳಿದ್ ಸುಳ್ಳ? ಅದಕ್ಕೆ ಕೆಲವು ಜನ ಏನ್ ಹೇಳ್ತಾರೆ ಅಂದ್ರೆ, ಆದಾಮು ಯಾವತ್ ಹಣ್ಣ ತಿನ್ನೋ ಅವತ್ ಏನಾಗ್ಬಿಟ್ಟ ಅವನು ಆತ್ಮಿಕವಾಗಿ ಫಸ್ಟ್ ಸತ್ತೋಗ್ಬಿಟ್ಟ ಅಂತ ಹೇಳ್ತಾರೆ, ಕರೆಕ್ಟಾ? ಇವಾಗ ಒಬ್ಬರು ಆತ್ಮಿಕವಾಗಿ ಸಾಯ್ಬೇಕು ಅಂದ್ರೆ ಅವ್ರು ಆತ್ಮಿಕವಾಗಿ ಏನಾಗಿರ್ಬೇಕು? ಹುಟ್ಟಿರ್ಬೇಕು ಅಲ್ವರ? ಆತ್ಮಿಕ ರೀತಿಯಲ್ಲಿ ದೇವರನ್ನ ಸೃಷ್ಟಿ ಮಾಡಿರ್ಬೇಕು. ಇವಾಗ ಆದಾಮ್ನ ದೇವ್ರು ಸೃಷ್ಟಿ ಮಾಡ್ಬೇಕಾದ್ರೆ ಆತ್ಮಿಕ ರೀತಿಯಲ್ಲಿ ಸೃಷ್ಟಿ ಮಾಡಿದ್ರ? ವಚನ ಏನ್ ಹೇಳ್ತಾರೆ? 1 ಕೊರಿಂಥ 15ನೇ ಅಧ್ಯಾಯ 46 ಮತ್ತು 47. ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದಿದೆಯಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು. ಆಮೇಲೆ ಕಂಟಿನ್ಯೂ ಮಾಡಿ. ಆತ್ಮಿಕವಾದದ್ದು ಮೊದಲನೆಯದಲ್ಲ, ಪ್ರಾಕೃತವಾದದ್ದು ಮೊದಲನೆಯದು. ನೋಡ್ರಾ ಎಷ್ಟು ಆಮೇಲೆ ಆತ್ಮಿಕವಾದದ್ದು. ವೆರಿ ಗುಡ್. ಸೊ ಎಷ್ಟು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅಂತಂದ್ರೆ, ಮೊದಲನೇ ಮನುಷ್ಯನ ದೇವರು ಆತ್ಮಿಕವಾಗಿ ಸೃಷ್ಟಿ ಮಾಡಿಲ್ವಂತೆ. ಆತ್ಮಿಕವಾಗಿ ಸೃಷ್ಟಿ ಮಾಡಿಲ್ಲ ಅಂದ್ರೆ ಅವನು ಆತ್ಮಿಕವಾಗಿ ಸಾಯೋದಿಕ್ಕೆ ಹೆಂಗೆ ಸಾಧ್ಯ? ಖಂಡಿತವಾಗೂ ಸಾಧ್ಯ ಇಲ್ಲ ಅಲ್ವಾ? ಹೇಳ್ಕೊಂಡಿದ್ದೀನಿ 47 ಹೇಳ್ತಾರೆ ಏನಂತಾರೆ, ಮಾಂಸಿಕವಾದದ್ದು ಮೊದಲನೇದು, ಆತ್ಮಿಕವಾದದ್ದು ಮೊದಲನೇದಲ್ಲ, ಎರಡನೇದೇನ್ರಿ ಆತ್ಮಿಕವಾದದ್ದು ಅಂತ ಹೇಳ್ತಾರೆ. ಅದು ಯಾರಂದ್ರೆ ನಮ್ಮ ಪರಲೋಕದಿಂದ ಬಂದ ಕರ್ತನು ಅಂತ ಹೇಳ್ತಾರೆ. ಹಂಗಾದ್ರೆ ದೇವರು ಆದಾಮ್ನ ಆತ್ಮಿಕವಾಗಿ ಸೃಷ್ಟಿ ಮಾಡಿಲ್ಲ ಅಂತಂದ್ರೆ ಅವನ ಆತ್ಮಿಕ ರೀತಿಯಲ್ಲಿ ಚಿನ್ನಿದಿನೇ ಸತ್ತೋಗ್ಬಿಟ್ಟ. ಮಾಂಸಿಕವಾಗಿ ಸತ್ತಿದ್ದು 930 ವರ್ಷ ಅಂತ ಅಂದ್ಬಿಟ್ಟು ಹೆಂಗ್ ಹೇಳಕ್ ಸಾಧ್ಯ ಅಲ್ವರ? ಹಂಗಾರೆ ಇದು ಅರ್ಥ ಏನು? ಇನ್ನೊಂದು ವಚನ ಹೋದ ಮತ್ತೆ 19ನೇ ಅಧ್ಯಾಯ 23ರಿಂದ 24. ಒಂದ್ ನಿಮಿಷ ಇರಿ. ಅಬ್ರಾಮ್ ಬ್ರದರ್ ಏನ್ ಗೊತ್ತಾ ಮಾಡಿ, ನೀವು ಎಲ್ಲಾ ಡಿವೈಸ್ ಆಫ್ ಮಾಡ್ಬಿಡಿ. 3 ಜನ ಒಂದ್ ಜಾಗದಲ್ಲಿ ಕೂತ್ಕೊಳ್ಳಿ. ಏನಾಗ್ತದೆ ಅಂದ್ರೆ, ನೀವು 3 ಡಿವೈಸ್ ಆನ್ ಮಾಡೋದಕ್ಕೆ ನಿಮ್ಗೆ 3ರಲ್ಲೂ ಕ್ಲಾಶ್ ಆಗ್ತಾರೆ, ನೆಟ್ವರ್ಕ್ ಸಿಕ್ಕಲ್ಲ. ಅದ್ಗೆ ನಿಮ್ಗೆ ವಾಯ್ಸ್ ಕಟ್ ಆಗ್ತಾ ಇರೋದು. ನೀವು ಎಲ್ಲಾ ಡಿವೈಸ್ ಆಫ್ ಮಾಡ್ಬಿಟ್ಟು ನೀವೆಲ್ಲಾರು ಒಂದ್ ಜಾಗದಲ್ಲಿ ಕೂತ್ಕೊಳ್ಳಿ, ಆವಾಗ ನಿಮ್ಗೆ ನೆಟ್ವರ್ಕ್ ಸಿಗ್ತದೆ, ಕ್ಲಾರಿಟಿ ಸಿಗ್ತದೆ. ಓಕೆನಾ? ಹಂಗ್ ಮಾಡಿ ನೋಡಿ. ಇವಾಗ ಅಲ್ಲಿ ಮತ್ತೆ ರಾಜು ಬದರ್ ಕೂತಿದ್ರು ನೋಡಿ, ಅವ್ರೆಲ್ಲ ಹಂಗೆ ಕೂತ್ಕೊಂಡು ಫ್ಯಾಮಿಲಿ ತರ ಕೂತ್ಕೊಂಡ್ಬಿಡಿ. ಆವಾಗ ನಿಮ್ಮ ಮೊಬೈಲ್ ಒಂದ್ ಜಾಗದಲ್ಲಿ ಇಟ್ಬಿಡಿ, ಆವಾಗ ನಿಮ್ಗೆ ಒಳ್ಳೆ ಸೂಪರ್ ಕ್ಲಾರಿಟಿ ಬರ್ತದೆ. ವಾಕ್ಯ ಬ್ರದರ್ ಮತ್ತೆ ಬರುತ್ತೆ ಸುವಾರ್ತೆ. ಒಂದ್ ನಿಮಿಷ ಸಿಸ್ಟರ್. ಜಾನ್ ಬ್ರದರ್ ಕ್ಲಿಯರ್ ಆಯ್ತಾ ನಿಮ್ಗೆ? ಓಕೆ, ನಿಮ್ ಜೇಮ್ಸ್ ಅವ್ರ ಮಗ ನೋಡಿ, ಲಾಗೌಟ್ ಆಗಿ ಕೇಳಿ, ನಿಮ್ಗೆ ಕ್ಲಾರಿಟಿ ಬರ್ತಾರೆ ನೋಡಿ. ಇವಾಗ ಕ್ಲಾರಿಟಿ ಬರ್ತದೆ ನಿಮ್ದು ವಾಯ್ಸ್. ಗುಡ್, ಸೂಪರ್, ಎಕ್ಸಲೆಂಟ್. ನೋಡಿ ಇವಾಗ ಸೂಪರ್ ಆಗಿ ನೋಡಿ, ಎಷ್ಟು ಕ್ಲಿಯರ್ ಇದೆ ನೋಡಿದ್ರಾ? ಸರಿ ಸಿಸ್ಟರ್ ಓದಿ ಮ್ಯಾಥ್ಯೂ 19 ಚಾಪ್ಟರ್ 23. ಆಗ ಯೇಸು ತನ್ನ ಶಿಷ್ಯರನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಅಂದನು. ವೆರಿ ಗುಡ್ ಅಲ್ವರ? ಸೊ ನೋಡಿ,
ಇಲ್ಲಿ ಏನ್ ಹೇಳ್ತಾರೆ ಸ್ಪಷ್ಟವಾಗಿ ಅಂತಂದ್ರೆ, ಒಂಟೆ ಸೂಜಿ ಕಣ್ಣಲ್ಲಿ ಹೋಗೋದೇನ್ರಿ ಸುಲಭ ಅಂತ ಹೇಳ್ತಾರೆ. ಐಶ್ವರ್ಯವಂತರು ಪರಲೋಕ ರಾಜ್ಯ ಸೇರೋದೇನ್ರಿ ಬಹು ಕಷ್ಟ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಇವಾಗ ನೀವ್ ಹೇಳ್ರಿ, ಒಂಟೆ ಸೂಜಿ ಕಣ್ಣಲ್ಲಿ ಹೋಗಕ್ ಸಾಧ್ಯನಾ? ಅಲ್ಲಿ ನೋಡಿ ಐತಂಡಿ ಫೋಟೋ ಅಲ್ಲಿ. ಈ ಒಂಟೆ ಸೂಜಿ ಕಣ್ಣಲ್ಲಿ ಹೋಗ್ಬೇಕು ಅಂದ್ರೆ ಇಷ್ಟು ದೊಡ್ಡದಾಗಿರ್ಬೇಕು ಸೂಜಿ ಕಣ್ಣು. ಯೋಚನೆ ಮಾಡ್ರಿ, ಸೂಜಿ ಕಣ್ಣಲ್ಲಿ ದಾರ ಹೋಗೋದೇ ಕಷ್ಟ ಅಂತೆ. ಹೆಂಗಿರ್ಬೇಕ್ರೆ ಒಂಟೆ ಹೆಂಗ್ ಹೋಗೋದಿಕ್ ಸಾಧ್ಯ? ಯೇಸು ಕ್ರಿಸ್ತ ಏನೋ ತಮಾಷೆ ಮೈಷೆ ಮಾಡ್ತಾ ಇದಾರಾ? ಏನಪ್ಪ ಹಂಗಾರೆ ಇದು ಅರ್ಥ? ಹಂಗಾರೆ ಸತ್ಯವೇದ ಹೇಗೆ ಓದೋದು? ಅದಕ್ಕೆ ನೋಡಿ ಇನ್ನೊಂದು ಪಾಯಿಂಟ್ ನೋಡೋಣ. ಯಾವುದು ಅಂತಂದ್ರೆ ಏನ್ರಿ, ಕೀರ್ತನೆಗಳಲ್ಲಿ 137:9. ಅಬ್ರಾಮ್ ಬದರ್ ಓದಿ. 137:9 ಓದಿ ಅಬ್ರಾಮ್ ಬದರ್. ಇನ್ನು ಮಕ್ಕಳನ್ನ ಸಿಸ್ಟರ್ ಓದಿ. ರಾಜಬದರ್ ಓದ್ತೀರಾ? ನಿನ್ನ ಮಕ್ಕಳನ್ನು ಹಿಡಿದು ಬಂಡೆಗೆ ಅಪ್ಪಳಿಸುವವನು ಭಾಗ್ಯವಂದಲಿ. ವೆರಿ ಗುಡ್. ಅದರ ನಿನ್ನ ಮಕ್ಕಳನ್ನು ಹಿಡಿದು ಬಂಡೆಗೆ ಅಪ್ಪಳಿಸುವಂತಾನೋ ಏನ್ರಿ ಭಾಗ್ಯವಂದಲಿ. ಭಾಗ್ಯವಂತನು. ಯೋಚನೆ ಮಾಡ್ರಿ, ಮಕ್ಳನ್ನ ತೋಣಾಗಿ ಬಿಟ್ಟು ಬಂಡೆ ಹೊಡಿಬೇಕಂತೆ. ಏನಪ್ಪಾ ಈ ಕಾಲದಲ್ಲಿ ಮಕ್ಳುಗಳಿಗೆ ಕೋಲಲ್ಲಿ ಹೊಡೆದ್ರೆ ಸ್ಕೂಲಲ್ಲಿ ಬಿಡಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಮಕ್ಳುಗಳು ಅಪ್ಪ ಅಮ್ಮನ ಮೇಲೆ. ಹಂಗಂದ್ಬಿಟ್ಟು ಮಕ್ಳುಗಳನ್ನ ತೊಗೊಂಡು ಬಂಡೆ ಹೊಡಿಯಕ್ ಸಾಧ್ಯನಾ? ಅದು ಬಂಡೆ ಹೊಡೆದ್ರೆ ನ್ಯಾಯನಾ? ಯೋಚನೆ ಮಾಡ್ರಿ, ಮಕ್ಳುಗಳು ಹುಟ್ಟದೆ ಕಷ್ಟಪಟ್ಟು ಹುಡ್ತಾರೆ, ಅವ್ನು ಬೆಳ್ಸದೆ ಅಪ್ಪ ಅಮ್ಮ ಎಷ್ಟು ಪ್ರೀತಿನ ಸಾಕ್ತಾರೆ. ಅಂತ ಪ್ರೀತಿನ ಸಾಕಿರಂತ ಮಕ್ಳನ್ನ ತೊಗೊಂಡು ಬಂಡೆ ಹೊಡಿ ಭಾಗ್ಯವಂತರು, ಬಂಡೆ ಹೊಡೆದ್ರೆ ತುಂಬಾ ಭಾಗ್ಯವಂತರು ಅಂತ ಹೇಳ್ತಾರೆ. ಇದು ನ್ಯಾಯನಾ? ಬಂಡೆ ಹೊಡಿಯೋದು ನಾವು ಕರೆಕ್ಟಾ? ಮತ್ತೆ ಇದು ಹೆಂಗೆ ಅರ್ಥ ಮಾಡ್ಕೊಳೋದು ಅಲ್ವರ? ಅದಕ್ಕೆ ಸತ್ಯವೇದ ಹೆಂಗೆ ಓದೋದು, ಹೆಂಗೆ ನಾವು ಅರ್ಥ ಮಾಡ್ಕೊಳೋದು? ಇನ್ನೊಂದು ವಚನ ಓದೋಣ. ಮ್ಯಾಥ್ಯೂ 13:12. ಒಂದ್ ನಿಮಿಷ ಹಂಗೆ ರೀ, ನಾನು ಜಾನ್ ಬದರ್ ಒಂದ್ ನಿಮಿಷ ರೀ. ಜಾನ್ ಬದರ್ ನೀವು ನಿಮ್ ಮನೇಲಿ ನೆಟ್ವರ್ಕ್ ಎಲ್ಲಿ ಸಿಗ್ತಾರೋ ಅಲ್ಲಿ ಕೂತ್ಕೊಬೇಕು. ನೀವು ನೆಟ್ವರ್ಕ್ ಸಿಕ್ಕಿರೋ ಜಾಗದಲ್ಲಿ ಕೂತ್ಕೊಳ್ಳಿ. ಇಲ್ಲಲ್ಲ, ಅದು ಹಂಗೆ ಆಗ್ತದೆ. ನೀವೇನ್ ಗೊತ್ತಾ, ವಿಡಿಯೋ ಆಫ್ ಮಾಡ್ಬಿಟ್ಟು ನೆಟ್ವರ್ಕ್ ಇರೋ ಜಾಗದಲ್ಲಿ ಕೂತ್ಕೊಳ್ಳಿ. ನಿಮ್ ಮನೇಲಿ ಎಲ್ಲೋ ಒಂದ್ ಕಡೆ ನೆಟ್ವರ್ಕ್ ಸಿಗ್ತಾ ಇರ್ತದೆ. ನಿಮ್ ಮಗ ಅವ್ರು ಕೂತಿದ್ರು ನೋಡಿ, ನಿಮ್ ಮಗ ಕೂತಿರೋ ಜಾಗದಲ್ಲಿ ನೆಟ್ವರ್ಕ್ ಇತ್ತು. ನೀವು ಓಕೆ, ನಾನು ವಿಡಿಯೋ ಆಫ್ ಮಾಡಿದ್ದೀನಿ. ನೀವು ನೆಟ್ವರ್ಕ್ ಇರೋ ಜಾಗದಲ್ಲಿ ಕೂತ್ಕೊಳ್ಳಿ. ನಾನು ಮಾತಾಡೋದು ಕೇಳಿಸ್ತಿದ್ಯಾ ನಿಮ್ಗೆ? ಹೋಗ್ಲೇ ಜಾನ್ ಬದರ್ ಕೇಳಿಸ್ತಿದ್ಯಾ? ನಾನು ಮಾತಾಡೋದು ಕೇಳಿಸ್ತಿದ್ಯಾ ಜಾನ್ ಬದರ್? ಗುಡ್, ಓಕೆ ಓಕೆ, ಹಂಗೆ ಕೇಳಿಸ್ಕೊಳ್ಳಿ ನೀವು ಇವಾಗ. ವೆರಿ ಗುಡ್. ಅಲ್ಲೇ ಕೂತ್ಕೊಳ್ರಿ. ಓದಿ ಮ್ಯಾಥ್ಯೂ 13:12 ಮತ್ತೆಯ 13:12. ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವವರು ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ. ಓಕೆ ಸಿಸ್ಟರ್, 12ನೇ ವಚನ ಮತ್ತೆ 13:12. ಓಕೆ. ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು, ಅವನಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ವೆರಿ ಗುಡ್. ಸೊ ಇಲ್ಲಿ ಹೇಳ್ತಾರೆ, ನಾನು ಅವರ ಥ್ಯಾಂಕ್ ಯು. ಇಲ್ಲಿ ಹೇಳ್ತಾರೆ ಅಂದ್ರೆ ಇದ್ದವನ್ಗೆ ಕೊಡ್ತಾರಂತೆ, ಇಲ್ದಿರೋನ ಹತ್ರ ಇರೋದು ಕಿತ್ಕೊಂಡ್ಬಿಡ್ತಾರಂತೆ. ಇದು ಯೋಚನೆ ಮಾಡಿ ಹೆಂಗಿದೆ. ಇವಾಗ ದೇವ್ರು ಯಾರು ಕೊಡ್ಬೇಕು? ಇಲ್ದಿರೋರ್ ತಾನೇ ಕೊಡ್ಬೇಕು. ಇರೋರ್ಗೆ ಕೊಡ್ತಾ ಇದ್ರೆ ಇಲ್ದಿರೋ ಹತ್ರ ತಗೊಂಡ್ಬಿಟ್ರೆ ಅದೇಂತ ಅನ್ಯಾಯ ಹೇಳ್ರಿ? ಯೋಚನೆ ಮಾಡಿ. ಅಟ್ಲೀಸ್ಟ್ ಇಲ್ದಿರೋ ಹತ್ರ ಸುಮ್ಮನೆ ಬಿಡ್ಬಿಡ್ಬೇಕು. ಇಲ್ದಿರೋ ಹತ್ರ ಇರೋದು ಕಿತ್ಕೊಂಡ್ಬಿಡ್ತಾರಂತೆ. ಇದು ಏನ್ ಅನ್ಯಾಯ ಅಲ್ವರ? ನೋಡಿದ್ರೆ ಎಷ್ಟು ಬೇಜಾರಾಗ್ತದೆ. ಅದರ ಇಲ್ದಿರೋಂಗ್ ಕೊಡ್ಬೇಕು ತಾನೆ. ಹಂಗ್ರೆ ಹೆಂಗೆ ಸತ್ಯವೇದ ಅರ್ಥ ಮಾಡ್ಕೊಳ್ಳೋದು? ಏನ್ ಅರ್ಥ? ಅದಕ್ಕೆ ಹೇಳೋದು ಏನ್ರಿ, ತುಂಬಾ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಂಥ ಬುಕ್ ಯಾವ್ದಪ್ಪ ಅಂದ್ರೆ ಸತ್ಯವೇದ. ಸರಿ, ಹಾಗಾದ್ರೆ ಇವೆಲ್ಲ ಹೆಂಗ್ ಅರ್ಥ ಮಾಡ್ಕೊಳೋದು? ಯಾರ ಹತ್ರ ಕೇಳ್ಬೇಕು ಅಂತಂದ್ರೆ, ನಮ್ಗೆಲ್ಲರಿಗೂ ಒಬ್ರು ಗುರು ಇದ್ದಾರೆ. ಯಾರದ್ ಗುರು?
ಯೇಸು ಕ್ರಿಸ್ತು ನಮ್ ಗುರು. ನಮ್ಮ ಟೀಚರ್ ಯಾರು? ಕ್ರೈಸ್ಟ್. ಏನಂತಂದ್ರೆ ಯೇಸು ಕ್ರಿಸ್ತು, ಕೇಳ್ರಿ ನಿಮ್ಗೆ ಕೊಡಲ್ಪಡ್ತದೆ, ತಟ್ಟಿ ನಿಮ್ಗೆ ತೆರೆಯಲ್ಪಡ್ತದೆ ಅಂತಂದ್ರು. ಅಂದ್ರೆ ನಾವೇನ್ ಮಾಡಬೇಕು? ಯೇಸು ಕ್ರಿಸ್ತು ಏನ್ ಮಾಡ್ಬೇಕು? ಇವಾಗ ಕೇಳ್ಬೇಕು, ಹುಡುಕ್ಬೇಕು, ತಟ್ಟಬೇಕು ಅಂದ್ರ ಇವಾಗ ನಾವೇನ್ ಮಾಡ್ಬೇಕು? ಪ್ರಾರ್ಥನೆಯಲ್ಲಿ ದೇವತೆ ಕೇಳಿದ್ರೆ ದೇವ್ರು ನಮ್ಗೆ ಇಲ್ಲ ಅಂತ ಅನ್ಬಿಡ್ತಾರ ಅಂದ್ರೆ ಖಂಡಿತವಾಗೂ ಇಲ್ಲ. ಖಂಡಿತವಾಗೂ ನಮ್ಗೆ ಸತ್ಯವೇದರ ಮುಖಾಂತರ ದೇವ್ರ ನಮ್ಗೆ ಉತ್ತರ ಕೊಡ್ತಾರೆ ಅಂದ್ರೆ. ಅದಕ್ಕೆ ಈ ಸತ್ಯವೇದ ಹೆಂಗಪ್ಪ ಇದೆ ಅಂತಂದ್ರೆ ಒಂದು ಲಾಕ್ ಆಗಿರೋ ಬುಕ್ ತರ ಏನಾಗಿದೆ ಇದೆ. ಇದು ಲಾಕ್ ನ ಓಪನ್ ಮಾಡ್ಬೇಕು ಅಂದ್ರೆ ನಮ್ಗೆ ಏನ್ ಬೇಕು? ಕರೆಕ್ಟ್ ಆಗಿರೋ ಬಿಗ್ ಏನ ಬೇಕು? ನಾವ್ ಬೇಕು. ಕರೆಕ್ಟ್ ಆಗಿರೋ ಕೀ ಸಿಕ್ಬಿಟ್ರೆ ಬೈಬಲ್ ಎಂಬುದು ನಾವು ಈಗ ಅರ್ಥ ಮಾಡ್ಕೊಬಹುದು. ಎಷ್ಟೋ ಜನ ಬೈಬಲ್ಗೆ ಏನಕ್ಕೆ ಅರ್ಥ ಆಗಲ್ಲ ಅಂದ್ರೆ ಅವ್ರಿಗೆ ಏನಿಲ್ಲ, ಪ್ರಾಪರ್ ಕೀ ಇಲ್ಲ. ಕೀ ಇಲ್ದಿರೋದ್ರಿಂದ ಬೈಬಲ್ ಏನಾಗ್ತಿಲ್ಲ ಅವ್ರಿಗೆ ಇವಾಗ ಅರ್ಥ ಆಗ್ತಾ ಇಲ್ಲ. ಅದ್ರ ಆಗ ನಮ್ಗೆ ಏನ್ ಬೇಕು? ಪ್ರಾಪರ್ ಆಗಿ ಕೀ ಬೇಕು. ಏನದು ಬಿಗಿದ ಕೈ ಬೈಬಲ್ನ ಅರ್ಥ ಮಾಡ್ಕೊಳಕ್ಕೆ? ಓದಿ. ಮೊದಲನೇ ಬಿಗಿದ ಕೈ ಏನು ಅಂತಂದ್ರೆ ಯೆಶಾಯ 34:16, ಐಸಯ 34:16. ಜಾನ್ ಬ್ರದರ್ ಓದ್ತೀರಾ? ಓದಕ್ಕಾಗ್ತಾರ ಬೈಬಲ್? ಐಸಯ 34:16. ಯೆಶಾಯ 34:16. ವಾಯ್ಸ್ ಬ್ರೇಕ್ ಆಗ್ತಿದೆ ಬ್ರದರ್. ಅದೇ ವಾಯ್ಸ್ ಬ್ರೇಕ್ ಆಗ್ತದೆ. ರಾಜಭದ್ರ ಓದ್ತೀರಾ? ಯಸ್ ಬ್ರದರ್. 16. ಯೆಹೋವನು ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದು ಇಲ್ಲದಿರದು, ಎಲ್ಲವೂ ಜೊತೆ ಜೊತೆಯಾಗಿರುವವು. ಆತನ ಬಾಯಿಯಿಂದ ಅಪ್ಪಣೆ ಆಯಿತಲ್ಲವೇ, ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿತಷ್ಟೇ. ವೆರಿ ಗುಡ್ ಅಲ್ವರ. ಸೊ ಹೇಳ್ತಾರೆ ಏನ್ರಿ, ಏನ್ ಹೇಳ್ತಾರೆ ಅಲ್ಲಿ? ಕರ್ತನ ಪುಸ್ತಕದಲ್ಲಿ ಏನ್ ಮಾಡಿದ್ದೆ? ಯೆಹೋವನ ಪುಸ್ತಕದಲ್ಲಿ ಹುಡುಕಿ ಓದಿರಿ. ಅಂದ್ರೆ ಫಸ್ಟ್ ಮೊದಲನೇದ್ ನಾವ್ ಮಾಡ್ಬೇಕಾಗಿದೆ ಅಂದ್ರೆ ದೇವರ ವಾಕ್ಯದಲ್ಲಿ ಹುಡುಕಿ ಓದ್ಬೇಕು. ನಮ್ಗೇನೋ ಪ್ರಶ್ನೆ ಬಂದ್ರೆ ಎಲ್ಲಿ ಹುಡುಕ್ಬೇಕಂಗಾರೆ? ಸತ್ಯವೇದ ಬೈಬಲ್ ಹುಡುಕ್ಬೇಕು. ಮೊದಲನೇ ಅಂಶ ಇಟ್ಕೊಳ್ಳಿ. ಫಸ್ಟ್ ಬಿಗ್ ಕೈ ಬೈಬಲ್ ಡೌಟ್ ಬಂದ್ರೆ ಬೈಬಲ್ ಅಲ್ಲಿ ಹುಡುಕ್ಬೇಕು. ಎರಡನೇದು ಏನಪ್ಪಾ ಅದು ಅಂತಂದ್ರೆ ಯೆಶಾಯ 28:10. ಯೆಶಾಯ 28:10. ಪದ್ಮ ಸಿಸ್ಟರ್ ಓದಿ. ಸರಿ. ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಪ್ರಕಟಿಸುತ್ತಾನಲ್ಲ ಇತ್ಯಾದಿ. ನೋಡ್ರ ಸತ್ಯವೇದ ಹೆಂಗಪ್ಪ ಬರ್ದಿರೋದು ಅಂದ್ರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಪ್ರಕಟಿಸ್ತಾರಲ್ವಾ. ಹಾಗೆ ಸತ್ಯವೇದ ಒಂದೇ ರೀತಿಯಲ್ಲಿ A to Z ಒಂದೇ ಸತಿ ಪ್ಯಾರಾಗ್ರಾಫ್ ಅಲ್ಲಿ ಬರ್ಕೊಂಡೋಗಿಲ್ಲ. ಎ ಇಲ್ಲಿ ಬರ್ದ್ರೆ ಬಿ ಎಲ್ಲೋ ಕಡೆ ಬರ್ತಾರೆ, ಸಿ ಎಲ್ಲೋ ಬರ್ತಾರೆ, ಡಿ ಎಲ್ಲೋ ಬರ್ತಾರೆ. ಅಂದ್ರೇನು? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಏನಿದೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂತ ನಾವು ಅನಂತರ ನೋಡೋಣ. ಇದು ಮೂರನೇ ಕೀ. ಏನಪ್ಪ ಮೂರನೇದು? 2 ತಿಮೋತಿ 2:15. 2 ತಿಮೋತಿ 2nd chapter 15 verse. ಜಾನ್ ಬ್ರದರ್ ಓದ್ತೀರಾ? ನಾನು ಓದ್ಲಾ ಬ್ರದರ್? 2 ತಿಮೋತಿ 2:15. 2:15. ಜಾನ್ ಬ್ರದರ್ ಓದಿ. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸವನ್ನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗುವುದು. ನೋಡ್ರ ಸತ್ಯವಾದ ವಾಕ್ಯನ ಸಿಸ್ಟರ್ ಅಲ್ದ್ರ ಹಂಗಾರೆ ಏನು? ಸತ್ಯವಾಕ್ಯನ ಸರಿಯಾಗಿ ಉಪದೇಶ ಮಾಡೋದಾಗಿರ್ಬೇಕು ಅಲ್ದ್ರ. ಇವಾಗ ಸತ್ಯವೇದನ ಸರಿಯಾಗಿ ಉಪದೇಶ ಮಾಡ್ಬೇಕು ಅಂದ್ರೆ ಸತ್ಯವೇದನ ಸರಿಯಾಗಿ ಏನ್ ಮಾಡ್ಬೇಕು? ನಾವು ತಿಳ್ಕೊಂಡಿರ್ಬೇಕು ಅದರ. ಸತ್ಯವೇದನ ಸರಿಯಾಗಿ ತಿಳ್ಕೊಂಡಿರ್ಬೇಕು, ಸತ್ಯವೇದ ಸರಿಯಾಗಿ ಓದಿರ್ಬೇಕು. ಇವೆಲ್ಲ ಸರಿಯಾಗಿ ಓದಿದ್ರೇನೆ
ನಮ್ಗೆ ಸತ್ಯವೇದ ಕ್ಲಿಯರ್ ಆಗಿ ಏನಾಗುತ್ತೆ ಅರ್ಥ ಆಗಲ್ಲ. ಅಂದ್ರೆ ಇವಾಗ ಸತ್ಯವೇದನ ಅರ್ಥ ಮಾಡ್ಕೊಂಡು ಡಿಕೋಡ್ ಮಾಡಕ್ಕೆ 3 ಕೀಗಳಿದೆ. 3 ನಾವು ಪ್ರಯೋಗ ಮಾಡ್ಬೇಕು. ಒಂದು, ಸರಿಯಾಗಿ ಓದ್ಬೇಕು. ಹೆಂಗ್ ಓದ್ಬೇಕು? ಕರ್ತನ ಗ್ರಂಥದಲ್ಲಿ ಓದ್ಬೇಕು. ಹೆಂಗ್ ಓದ್ಬೇಕು? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಏನ್ಬೇಕು ಓದ್ಬೇಕು. ಸತ್ಯವೇದ ಓದ್ಬೇಕು, ಸತ್ಯವೇದಲ್ಲೇ ಸ್ವಲ್ಪ ಕಡಿಮೆ ಇದೆ. ಇವಾಗ ಇವಾಗ ಕೇಳಿಸಿದ್ಯಾ? ಓಕೆ, ಗುಡ್. ಓಕೆ, ಸದ್ಯ ನೋಡ್ಬೇಕಾರೆ ಏನಪ್ಪ ಹೇಳ್ತಾರೆ ಅಂತಂದ್ರೆ 3 ಬಿಗಿನ ಇದೆ ಸತ್ಯವೇದನ ಅರ್ಥ ಮಾಡ್ಕೊಳಕ್ಕೆ. ಒಂದು, ಸತ್ಯವೇದನ ಓದ್ಬೇಕು, ಸತ್ಯವೇದಲ್ಲೇ ಹುಡುಕ್ಬೇಕು. ಆಮೇಲೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಏನ್ಬೇಕು ನಾವು ಇವಾಗ ನಾವು ಓದ್ಬೇಕು. ಇವಾಗ ಓದಿದ್ರೆ ನಮ್ಗೆ ಏನಾಗ್ತದೆ ಕ್ಲೀನ್ ಆಗಿ ಅರ್ಥ ಆಗ್ತದೆ. ಇವಾಗ ಏನದು ಅರ್ಥ ಅಂತಂದ್ಬಿಟ್ಟು ನಾವ್ ಏನ್ ಮಾಡೋಣ, ನಾವ್ ಅದ ಅರ್ಥ ಏನು ಅಂತ ನೋಡೋಣ. ಅದರ ಮೊದಲನೇದು, ಆದಾಮು ಹಣ್ಣ ತಿನ್ನಿದ್ದೀನಿ ಏನಾಗಿಲ್ಲ, ಸಾಯ್ಲಿಲ್ಲ. ಬದಲಾಗಿ 930 ವರ್ಷ ಏನಾಗಿದ್ದ ಅವನು ಬದುಕಿದ್ದ. ಹೆಂಗ್ ಬದುಕಿದ್ದ? ಇವಾಗ ದೇವರು ಹಣ್ಣ ತಿಂದ ಮೇಲೆ ಸತ್ಯ ಸಾಹಿತ್ಯ ಅಂತ ಹೇಳಿದ್ರೆ ಸತ್ಯ ಸಾಯ್ಬೇಕು. ಸಾಯ್ದಿರೇ ಇದ್ರೆ ದೇವ್ರ ವಾಕ್ಯ ಸುಳ್ಳಾಗ್ಬಿಡ್ತಾರೆ. ಆಮೇಲೆ ಏನ್ ನೋಡಿದ್ರಿ, ಅವನ ದೇವ್ರು ಆತ್ಮಿಕವಾಗಿ ಏನು ಸೃಷ್ಟಿ ಮಾಡಿಲ್ಲ, ಅವತ್ತೇ ಸತ್ತೋಗೋದಿಗೂ ಕೂಡ ನೋಡಿದ್ರಿ. ಹಂಗಾರೆ ಏನಿದೆ ಅರ್ಥ ಅಲ್ವರ? ಅವನ ಆತ್ಮಿಕವಾಗಿ ಸೃಷ್ಟಿ ಮಾಡಲ್ಪಡ್ಲಿಲ್ಲ, ಆತ್ಮಿಕವಾಗಿ ಸಾಯ್ಲಿಲ್ಲ ಅಂತಂದ್ರೆ ಮತ್ತೆ ಯಾಕೆ ಹಣ್ಣ ತಿಂದಿದ್ದೀನಿ ಏನಾಗಿಲ್ಲ ಅವ್ನು ಸಾಯ್ಲಿಲ್ಲ ಅಲ್ವರ? ಈ ಸತ್ಯನ ಸತ್ಯವೇದ ಮುಖಾಂತರ ಓದ್ಬೇಕು. ಯಾಕೆ ಹೇಳ್ತಾರೆ? ನಿನ್ನ ವಾಕ್ಯವೇ ಸತ್ಯವೋ. ಯೋಹಾನ ಏನ್ ಹೇಳ್ತಾರೆ? ನಿನ್ನ ವಾಕ್ಯವೇ ಸತ್ಯವೋ, ದೈ ವರ್ಡ್ ಇಸ್ ಟ್ರುತ್. ಬೈಬಲೇ ಸತ್ಯ. ಹಂಗಾರೆ ಬೈಬಲ್ ಹುಡುಕ್ಬೇಕು. ಅಲ್ಲೇಂತ ನೋಡ್ರಿ 3 ಬಿಗಿನ ಕೈ. ಸರಿಯಾಗಿ ಉಪದೇಶ ಮಾಡು, ಸತ್ಯವೇದಲ್ಲಿ ಹುಡುಕು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಹುಡುಕು ಅಂತಂದ್ರು. ಹಂಗ ನಾವೇನ್ ಮಾಡ್ಬೇಕು? ಬೈಬಲ್ ಅಲ್ಲಿ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಇವಾಗ ಒಂದು ಪ್ರಶ್ನೆ ಇದೆ ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಬೈಬಲ್ ಹುಡುಕ್ಬೇಕು. ಏನ್ ಅರ್ಥ ಅಂತಾರೆ ನೋಡಿದ್ರೆ ಏನ್ರಿ, ಆದಾಮಿಗೆ ಹೇಳಿದ್ದು ಯೇಸು ಕ್ರಿಸ್ತು. ಯೇಸು ಕ್ರಿಸ್ತು ಏನಂತಂದ್ರು? ಒಂದು ದಿನ ಅಂದ್ರೆ ಏನ್ರಿ, ಯೇಸು ಕ್ರಿಸ್ತನ್ಗೆ ಎಷ್ಟು ವರ್ಷ? 1000 ವರ್ಷಗಳು ಅಲ್ವರ? ಓದಿ 2 ಪೇತ್ರ 3:8. 2 ಪೇತ್ರ 3ನೇ ಅಧ್ಯಾಯ 8ನೇ ವಚನ. 1000 ವರ್ಷಗಳಂತೆಯೂ 1000 ವರ್ಷಗಳು ಒಂದು ದಿನದಂತೆಯೂ ಅವೇ ಎಂಬುದನ್ನು ಮಾತ್ರ ಮರೆಯಬೇಡಿರಿ. ವೆರಿ ಗುಡ್. ಅದ ಕರ್ತನಿಗೆ ಒಂದು ದಿನ ಅಂದ್ರೆ 1000 ವರ್ಷ, 1000 ವರ್ಷ ಅಂದ್ರೆ ಒಂದಿನ ಅಂತ ಬಿಟ್ಟು ಯಾವತ್ತೂ ನೀವೇನ್ ಮಾಡ್ಕೋಬಿಡಿ, ಮರಿಬೇಡಿರಿ ಅಂತಂದ್ರು. ಹಂಗಾರೆ ಆದಾಮಿಗೆ ಹೇಳಿದ್ದ ದೇವ್ರೇನು? ಹಣ್ಣ ತಿನ್ನಿದಿನ ನೀನು ಸಾಹಿತ್ಯ ಅಂತಂದ್ರು. ಹಣ್ಣ ತಿನ್ನಿದ ದಿನ ಅಂತಂದ್ರೆ ಏನು? ಹಣ್ಣ ತಿನ್ನಿದ 1000 ವರ್ಷದ ಒಳಗಡೆ. ಅದಕ್ಕೆ ಯಾವುದೇ ಮನುಷ್ಯ 1000 ವರ್ಷದ ಮೇಲೆ ಏನಾಗಿಲ್ಲ, ಬದುಕಲಿಲ್ಲ. ಎಲ್ಲ 1000 ವರ್ಷದ ಒಳಗಡೆ ಏನಾದ್ರು ತೀರ್ಕೊಂಡ್ರು. ಅರ್ಥ ಆಯ್ತು? ಯಾಕಂದ್ರೆ ಕರ್ತನಿಗೆ ಒಂದಿನ ಎಷ್ಟು ವರ್ಷ? 1000 ವರ್ಷ. ಅವ್ರ ಎಣಿಕೆಯಲ್ಲಿ ಒಂದಿನ, ಆದ್ರೆ ಮನುಷ್ಯನ ದೃಷ್ಟಿಯಲ್ಲಿ ಅದು 1000 ವರ್ಷ. ಅದಕ್ಕೆ 1000 ವರ್ಷಕ್ಕಿಂತ ಮೇಲೆ ಯಾರೋ ಬದುಕಿರೋದೇ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ಸತ್ಯವೇದ ನೋಡಿ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಆದಿಕಾಂಡದಲ್ಲಿರಂತ ಪ್ರಶ್ನೆಗೆ ಉತ್ತರ ಎಲ್ಲಿ ಕೊಟ್ಟಿದ್ದಾರೆ? ಹೊಸ ಒಡಂಬಡಿಕೆಯಲ್ಲಿ ಕೊಟ್ಟಿದ್ದಾರೆ. ಅದರ ನೋಡಿ. ಅದೇ ತರ ನೆಕ್ಸ್ಟ್ ಇನ್ನೊಂದೇನ್ ನೋಡಿದ್ರೆ, ಒಂಟೆ ಸೂಜಿ ಕಣ್ಣಲ್ಲಿ ಹೋಗೋದು. ಸೂಜಿ ಕಣ್ಣ ಹೋಗೋದೇ ಕಷ್ಟ, ಒಂಟೆ ಹೆಂಗ್ ಹೋಯ್ತು? ಅದರ ಇದೇನ್ ಮಾಡ್ಬೇಕು ಅಂದ್ರೆ, ಇಸ್ರೇಲ್ ಅಲ್ಲಿ ಆ ಕಾಲದಲ್ಲಿ ಯೇಸು ಕ್ರಿಸ್ತು ಏನಕ್ಕೆ ಕೇಳಿದ್ರು ಅಂತ ಓದ್ಬೇಕು ನಾವು. ಬೈಬಲ್ ಅಲ್ಲಿ ನೋಡ್ಬೇಕಾರೆ ಆಕ್ಚುಲಿ ಯೇಸು ಕ್ರಿಸ್ತು ಇಸ್ರೇಲ್ ಅಲ್ಲಿ ವಾಸ ಮಾಡ್ಬೇಕಾರೆ ಇಸ್ರೇಲ್ಗೆ ಈ ತರ ಸುತ್ತಲೂ ಕೋಟೆ ಇತ್ತು. ಇಲ್ಲಿ ಕಾಣಿಸ್ತಿದ್ಯಾ? ಸುತ್ತಲೂ ಕೋಟೆ ಇತ್ತು. ಈ ಕೋಟೆಗೆ ಬಾಗಿಲುಗಳಿತ್ತು. 12 ಬಾಗಿಲುಗಳಿತ್ತು ಇಸ್ರೇಲ್ಗೆ. ಆ ಕೋಟೆಗೆ ಟೋಟಲ್ 12 ಬಾಗಿಲುಗಳಿತ್ತು. ನೆಹೆಮ್ಯ ಪುಸ್ತಕದಲ್ಲಿದೆ. ಒಂದೊಂದಿಗೆ ಒಂದೊಂದು ಹೆಸರುಗಳು ಕೊಟ್ಟಿದ್ರು ಬಾಗಿಲುಗಳಿಗೆ. ಆಯ್ತಾ? ಈ ಬಾಗಿಲುಗಳು ಯಾವ ತರಪ್ಪ ಇತ್ತು ಅಂತಂದ್ರೆ ನೋಡಿ, ಈ ತರ ಇತ್ತು. ಈ ಬಾಗಲ್ನ ಊರ್ ಬಾಗಲು ಅಂತ ಹೇಳ್ತಾರೆ ಗೊತ್ತಾ? ಈ ಊರ್ ಬಾಗಲ್ನ ಸಂಜೆ 6 ಗಂಟೆ ಮೇಲೆ ಮುಚ್ಬಿಡೋರು. ಯಾಕಂದ್ರೆ 6 ಗಂಟೆ ಮೇಲೆ ಬೀದಿ ಲೈಟ್ಗಳಿಲ್ಲ, ಕತ್ಲು, ಕಳ್ಳರು ಬಂದ್ಬಿಡ್ತಾರೆ, ಮಾಡೋರು ಮುಚ್ಬಿಡೋರು. ಅವಾಗ ಏನ್ರಿ ಮನುಷ್ಯರು ಹೋಗೋದು ಬರೋದು ಹೆಂಗೆ ಅಂತಂದ್ರೆ, ಆ ಒಂದು ಊರ್ ಬಾಗಿಲು, ದೊಡ್ಡದಾಗಿರೋ ಊರ್ ಬಾಗಿಲಿಗೆ ಚಿಕ್ಕದಾಗಿ ಒಂದು ಏನ್ ಮಾಡಿದ್ರು, ಒಂದು ಪ್ಯಾಸೇಜ್ ಇಟ್ಟಿದ್ರು. ಆಯ್ತಾ? ಆ ಪ್ಯಾಸೇಜ್ ಚಿಕ್ಕ ಡೋರ್ಗೆ ಸೂಜಿಯ ಕಣ್ಣು ಅಂತ ಹೆಸರು. ಆಯ್ತಾ? ನೀವು KGF ಅಲ್ಲಿ ಈ ಬೇತ್ ಬಂಗ್ಲಾ ಕೋಟೆ ಇದೆ ಗೊತ್ತಾ? ಅಲ್ಲಿ ಹೋಗಿ ನೋಡ್ರಿ, ತಿರ್ತಾರೆ ಅಲ್ಲಿ. ಅಲ್ವರ? ನಮ್ಮ ಚಿತ್ರದುರ್ಗ ಹೋದ್ರೆ ಚಿತ್ರದುರ್ಗ ಕೋಟೆಗೆಲ್ಲ ಐತ ಇರ್ತೀರಿ. ಅದರ ಹೆಬ್ಬಾಗಲಿದೆ. ಹೆಬ್ಬಾಗಲಿಗೆ ಒಂದು ಚಿಕ್ಕದಾಗಿರಂತ ಒಂದು ಡೋರ್ ಕೊಟ್ಟಿರ್ತಾರೆ.
ಆಯ್ತಾರ. ಏನಕ್ಕೆ ಇದು ಯೇಸು ಕ್ರಿಸ್ತು ಹೇಳಿದ್ರು ಅಂತಂದ್ರೆ ನೋಡ್ರಿ, ಒಬ್ಬ ಶ್ರೀಮಂತ ಅವನು ಹೆಂಗೆ ಓಡಾಡ್ತಾನೆ ಅಂದ್ರೆ ಒಂಟೆ ಮೇಲೆ ಓಡಾಡ್ತಾ ಇದ್ದ. ಹಳೆ ಕಾಲದಲ್ಲಿ ಶ್ರೀಮಂತರು ಓಡಾಡ್ತಾರೆ ಹೆಂಗೆ ಒಂಟೆ ಮೇಲೆ. ಅಬ್ರಾಮ್ ಹತ್ರ ಎಷ್ಟು ಒಂಟೆ ಇತ್ತು? 10 ಒಂಟೆಗಳನ್ನ ಕಳಿಸ್ತಾ ನೋಡೋರ. ಇವಾಗ ಒಬ್ಬ ಶ್ರೀಮಂತ ಒಂದು ಹೋಗಿ ಬರ್ತಾನೆ ಅಂತಂದ್ರೆ ಅವನು ಒಂಟೆ ಮೇಲೆ ಹೋಗಿ ಬರ್ತಾನೆ, ಬರೀ ಕೈನಲ್ಲಿ ಬರ್ತಾನ? ಅವನ ಜೊತೆಗೆ ಏನ್ ಮಾಡ್ತಾನೆ? ಮನೆಗೆ ಏನ್ ಬೇಕಲ್ಲ ತಗೊಂಡ್ಬರ್ತಾರೆ. ನೋಡಿ ನೀವೆಲ್ಲ ಫಾರಿನ್ ಹೋಗಿದ್ರೆ, ಅಮೆರಿಕಾಗ ಹೋಗ್ಬಿಟ್ಟು ನೀವು ಇಂಡಿಯಾಗ ಬರ್ತೀರಾ, ಬರೀ ಕೈನಲ್ಲಿ ಬರ್ತೀರಾ? ಅಮೆರಿಕಲ್ಲಿ ಏನಿತ್ತು, ಮನೆಗೆ ಏನ್ ಬೇಕೋ ಎಲ್ಲ ಏನ್ ಮಾಡ್ತೀರಾ ನೀವು? ತಗೊಂಡ್ಬರ್ತೀರಾ ಇಲ್ವಾ? ಇದೇ ತರ ಒಬ್ಬ ಶ್ರೀಮಂತ ಇಸ್ರೇಲ್ ಅಲ್ಲಿ ಪ್ರಯಾಣ ಮಾಡಿ ಬರ್ತಾ ಇರ್ಬೇಕಾದ್ರೆ ಇವೆಲ್ಲ ತಗೊಂಡ್ಬರ್ತಾ ಇದ್ದ. ಅವನ್ ಬರ್ಬೇಕಾದ್ರೆ 6 ಗಂಟೆ ಆಗ್ಬಿಟ್ರೆ ಡೋರ್ನ ಲಾಕ್ ಮಾಡ್ಬಿಡೋರು. ಅವಾಗ ಒಂಟೆ ತಗೊಂಡು ಈ ಕೋಟೆ ಬಾಗಿಲಲ್ಲಿ ಹೋಗಕ್ಕಾಗಲ್ಲ, ಕೋಟೆ ಬಾಗಿಲು ಮುಚ್ಚಿಬಿಟ್ಟಿತ್ತಲ್ಲ. ಅವಾಗ ಏನ್ ಮಾಡ್ಬೇಕು? ಆ ಚಿಕ್ಕ ಬಾಗಿಲಲ್ಲಿ ಹೋಗ್ಬೇಕು. ಯೋಚನೆ ಮಾಡಿ, ಒಂಟೆ ಮೇಲಿರೋ ಲೋಡು, ಈ ಶ್ರೀಮಂತ ಎಲ್ಲಾರು ಹೋಗ್ಬೋದ ಒಳಗಡೆ? ಆಗಲ್ಲ. ಅವಾಗ ಏನ್ ಮಾಡ್ಬೇಕು? ಅವನು ಒಂಟೆ ಮೇಲಿರೋಂತ ಲೋಡ್ ಎಲ್ಲಾ ಇಳಿಸ್ಬೇಕು. ಆ ಐಶ್ವರ್ಯವಂತನೋ ಬಟ್ಟೆ ಗಿಟ್ಟೆ ಏನ್ ತಂದಿದ್ನೋ ಗಿಫ್ಟ್ ಎಲ್ಲಾ ತಂದೆಲ್ಲ ಇಳಿಸ್ಬೇಕು. ಆಮೇಲೆ ಏನ್ ಮಾಡ್ಬೇಕು? ಅವನೊಬ್ಬನೇ ಹೋಗ್ಬೇಕು, ಒಂಟೆನ್ ತಗೊಂಡೋಗ್ಬೇಕು, ತಿರ್ಗಾ ಲೋಡನ್ ತಗೊಂಡೋಗಿ ಹಾಕ್ಬೇಕು. ಯಾರ ಮೇಲೆ? ಒಂಟೆ ಮೇಲೆ ಹಾಕಿ ತಿರ್ಗಾ ಲೋಡ್ ಮನೆಗೆ ಹೋಗ್ಬೇಕು. ಯೋಚನೆ ಮಾಡಿ, ಯಾರೋ ಒಬ್ಬ ದೊಡ್ಡ ಶ್ರೀಮಂತ ಈ ತರ ಮಾಡ್ತಾನ? ಅವನ ಈ ತರ ಮಾಡಕ್ ಹೋಗಲ್ಲ. ಅದ್ರ ಬದಲಾಗಿ ಏನ್ ಮಾಡ್ತಾನೆ? ರಾತ್ರಿ ಅಲ್ಲೇ ಎಲ್ಲಾರೋ ಒಂದ್ ಛತ್ರದಲ್ಲಿ ಉಳ್ಕೊಂಡ್ಬಿಟ್ಟು ಬೆಳಿಗ್ಗೆ ದೊಡ್ಡದಾಗ ಊರ್ ಬಾಗಿಲು ಓಪನ್ ಆಗಿರ್ಬೇಕಾದ್ರೆ ಏನ್ ಮಾಡ್ತಾನೆ? ಆರಾಮಾಗಿ ಹೋಗ್ತಾನೆ. ಇವಾಗ ದೊಡ್ಡ ಶ್ರೀಮಂತರು ನೈಟ್ ಅಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕು, ನಿದ್ದೆ ಬಂದು ಏನ್ ಮಾಡ್ತಾರೆ? ಬಿಡಪ್ಪ ನಿದ್ದೆ ಬಂತ, ಅವನು ಎಲ್ಲ ಹೋಟ್ಲಿಗೆ ಇಡ್ಲಿ ನೋಡಪ್ಪ, ಲಾಂಜಲ್ಲಿ ಮಲ್ಕೊಂಬಿಡೋಣ, ನಿದ್ದೆ ಮಾಡ್ಕೊಂಡು ಆರಾಮ್ಗೇನೋ, ದುಡ್ಡಿಗೆ ಏನಿಲ್ವಲ್ಲ, ಕೊರತೆ ಇಲ್ವಲ್ಲ. ಆತರ ಅದಕ್ಕೆ ಹೇಳಿದ ಯೇಸು ಕ್ರಿಸ್ತು, ಶ್ರೀಮಂತನು ಐಶ್ವರ್ಯವಂತನು ಹೋಗೋದು ತುಂಬಾ ಕಷ್ಟ. ಅದರ ಯಾಕೆ? ಅವನೆಲ್ಲಾ ಬಿಟ್ಕೊಡ್ಬೇಕು, ಆಸೆ ಆಕಾಂಕ್ಷೆ ಎಲ್ಲ ಬಿಟ್ಕೊಡ್ಬೇಕು. ಹೋಗಕ್ಕಾಗ್ತದ? ಆಗಲ್ಲ. ಅದಕ್ಕೆ ಸತ್ಯವೇದ ಹೆಂಗ್ ಓದ್ಬೇಕು? ಇಲ್ಲಿ ಸ್ವಲ್ಪ ಸ್ವಲ್ಪ ಓದ್ಬೇಕು. ಆವಾಗೆ ನಮ್ಗೆ ಸತ್ಯವೇದರ ಅಂಶಗಳು ಕ್ಲೀನಾಗಿ ನಮ್ಗೆ ಅರ್ಥ ಆಗೋದು. ಅಂದ್ರೆ ಅದೇ ನೋಡ್ರಿ, ಇವಾಗ ಬಂಡೆ ಮೇಲೆ ಮಗುನ್ ಏನ್ ಮಾಡ್ಬೇಕು? ಅಪ್ಪಳಿಸ್ಬೇಕು. ಹೆಂಗ್ ಓದ್ಬೇಕು ಬೈಬಲ್ನ? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಹುಡುಕಿ ಓದ್ಬೇಕು, ಸರಿಯಾಗಿ ಓದಿ ಅಂದ್ರು. ಇವಾಗ ಏನ್ ಮಾಡ್ಬೇಕು ನಾವು? ಸತ್ಯವೇದನ ಹುಡುಕಿ ಓದ್ಬೇಕು ಅಲ್ವರ? ಏನು ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಮಗು ಅಂದ್ರೆ ಯಾರು ನೋಡ್ಬೇಕು, ಬಂಡೆ ಅಂದ್ರೆ ಏನು ನೋಡ್ಬೇಕು. ಯಾಕೆ ಮಗು ಅಂತ ಬಂಡೆ ಮೇಲೆ ಹೊಡಿ ಅಂತ ಹೇಳ್ತಾರೆ ಏನ್ ನೋಡ್ಬೇಕು. ಕರೆಕ್ಟಾ? ಇವಾಗ ಮಕ್ಳು ಅಂದ್ರೆ ಯಾರು? ಸತ್ಯವೇದಲ್ಲಿ ಮಕ್ಳು ಅಂದ್ರೆ ಅರ್ಥ ಏನೋ? ಅಂದ್ರೆ ದೇವರಲ್ಲಿ ನಡೀತಾ ಇರೋದು, ದೇವ್ರಿಗೋಸ್ಕರ ಇರೋದು. ಇವಾಗ ಹೊಸ್ತಾಗೆ ಯೇಸು ಕ್ರಿಸ್ತು ದೇವ್ರು ಹೇಳ್ತಿದ್ದೆ ಇವತ್ ನಾವೆಲ್ಲರೂ ದೇವ್ರ ಮಕ್ಳೆ. ಕರೆಕ್ಟಾ? ಇವತ್ ನಾವೆಲ್ಲ ಹೊಸ್ತಾಗಿ ಯೇಸು ಕ್ರಿಸ್ತು ನಂಬೇಕಾರೆ ಹೆಂಗಿದ್ರಿ? ಇವಾಗಿರೋ ಒಂದ್ ಬೆಳೆವೆ ಹೆಂಗೆ ನಮ್ಗಿತ್ತಾ? ಇಲ್ಲ, ಎಳೆ ಕೂಸ್ಕೊಳ್ತಾರ ಏನಾಗಿದ್ರಿ ನಾವಿದ್ರಿ. ಹೌದಾ ಇಲ್ವಾ? ನಾವ್ ಮೊದಲು ಯೇಸು ಕ್ರಿಸ್ತು ನಂಬೇಕಾರೆ ಹೆಂಗಿದ್ರಿ? ಕೂಸ್ಕೊಳ್ಳಿ ಬೇಬೀಸ್. ಕರೆಕ್ಟಾ? ಎಳೆ ಮಕ್ಳುಗಳ್ತಾರ ನೀವು ಏನ್ ಮಾಡಿ? ಪಾರಮಾರ್ಥಿಕ ಹಾಲನ್ನ ಕುಡೀರಿ ಅಂತ ಹೇಳ್ತಾರೆ ಬೈಬಲಲ್ಲಿ. ಓದಿ 1 ಪೇತ್ರ 2:2. 1 ಪೇತ್ರ 2:2 ಓದಿ. ಎಲ್ಲಾ ತರದ ನಿಂದೆಯನ್ನು ಆದ ಕಾರಣ ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ವೆರಿ ಗುಡ್ ಬಯಸಿರಿ. ವೆರಿ ಗುಡ್. ಅದ ಹಸು ಮಕ್ಕಳಂತೆ ನಾವೇನಾಗಿದ್ರಿ? ಕ್ರಿಸ್ತ ನಂಬಿಕೆ ಬರ್ಬೇಕಾದ್ರೆ ಮಕ್ಕಳು ಅಲ್ವರ? ಇವಾಗ ಇವನ್ ತೋಣಗೆ ಏನ್ ಮಾಡ್ಬೇಕು? ಬಂಡೆಗೆ ಹೊಡಿಬೇಕು. ಬಂಡೆ ಅಂದ್ರೆ ಯಾರು ಬೈಬಲಲ್ಲಿ? ಬೈಬಲಲ್ಲಿ ಬಂಡೆ ಅಂದ್ರೆ ನಮ್ಮ ಕರ್ತೃ ಅಲ್ವರ? ಯೇಸು ಕ್ರಿಸ್ತ ಏನಾಗಿದ್ದಾರೆ? ಬಂಡೆ. ಅದರ ಬಂಡೆ ಯಾರು ಅಂತ ಯೇಸು ಕ್ರಿಸ್ತ ಬೈಬಲ್ ಸ್ಪಷ್ಟವಾಗಿ ನಮ್ಗೆ ಏನ್ ಮಾಡೋರೆ? 1 ಕೊರ್ತ 10:4 ಕೊಟ್ಟವ್ರೆ ಅಲ್ವರ? ಹಂಗಾದ್ರೆ ಬಂಡೆ ಅಂದ್ರೆ ಕ್ರೈಸ್ಟ್. ಮಕ್ಳನ್ನ ಬಂಡೆ ಮೇಲೆ ಹೊಡಿಬೇಕು ಅನ್ನೋ ಗೊತ್ತಾ ಮೀನಿಂಗು? ನಾವು ಬಂಡೆ ಮೇಲೆ ನಿಂತ್ಕೊಬೇಕು, ಯೇಸು ಕ್ರಿಸ್ತ ಮೇಲೆ ಆ ನಂಬಿಕೆ ಮೇಲೆ ಮಾಡ್ಬೇಕು, ನಿಂತ್ಕೊಬೇಕು. ಅವರೇ ಭಾಗ್ಯವಂತರು ಅಲ್ವರ? ಏನ್ರಿ? ಯೇಸು ಕ್ರಿಸ್ತ ನಂಬಿಕೆಯಲ್ಲಿ ನಿಂತಿರೋರು ಏನ್ರಿ? ದೇವ್ರ ಮಕ್ಳು ಯಾವತ್ತು ವಿಶ್ವಾಸ ನಂಬಿಕೆಗೆ ಪ್ರತಿಫಲ ಐತಾ ಇಲ್ವಾ? ಓದ್ಬೇಕು ಬೈಬಲ್. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಬೈಬಲ್ ಓದ್ರೆ ನಮ್ಗೆ ಏನಾಗ್ತದೆ? ನಮ್ಗೆ ಅರ್ಥ ಆಗ್ತಾರೆ ಅಲ್ವರ? ಯಾಕೆ ಅಂದ್ರೆ ಸತ್ಯವೇದ ಬರ್ದಿರೋದೆ
ಈ ತರ ನಾವು ಈ ತರ ಬೈಬಲ್ ಓದಿದ್ರೆ ನಮ್ಗೆ ಏನಾಗ್ತಾರೆ, ಅರ್ಥ ಆಗ್ತಾರೆ. ಇನ್ನೊಂದು ನಾವೇನ್ ನೋಡಿದ್ರಿ, ಇದ್ದವನ್ಗೆ ಕೊಡ್ತದೆ, ಇಲ್ದಿರೋನ್ಗೆ ಇರೋದ್ನು ಕೂಡ ಏನ್ ಮಾಡ್ಬಿಡ್ತಾರಂತೆ, ತಗೊಂಡ್ಬಿಡ್ತಾರಂತೆ. ಕಿತ್ಕೊಬಿಡ್ತಾರೆ. ಇದೇನಪ್ಪ ನ್ಯಾಯ, ಇದ್ ನೋಡಿದ್ರೆ ಎಷ್ಟು ಬೇಜಾರಾಗ್ತಾರೆ ಬ್ರದರ್. ನಮ್ಗೆಲ್ಲ ಏನು ಇಲ್ಲ ದೇವ್ರೇ, ನಮ್ಗೆಲ್ಲ ಏನು ಇಲ್ಲ, ಇರೋದ್ನು ಕಿತ್ಕೊಂಡ್ಬಿಡ್ತಿಲ್ಲ ದೇವ್ರೇ ಅಲ್ವರ. ಈ ವಚನ ಹೋದ್ರೆ ನಮ್ಗೆ ಬರೋದ್ ಥಾಟ್ ಫಸ್ಟ್ ಏನು, ಅಯ್ಯೋ ದೇವ್ರು ದುಡ್ಡಿರೋರ್ಗೆ ದುಡ್ಡು ಕೊಡ್ತಾರೆ, ದುಡ್ಡು ಇಲ್ದಿರೋರ ಹತ್ರ ದುಡ್ಡು ಕೂಡ ಏನ್ ಮಾಡ್ಬಿಡ್ತಾರೆ, ಕಿತ್ಕೊಂಡ್ಬಿಡ್ತಾರೆ ಅಂತ ಅನ್ಸ್ತದೆ. ಹೌದಾ ಇಲ್ವಾ? ಹೌದು. ಹೌದು. ಮತ್ತೆ ಈ ವಚನ ಅರ್ಥ ಏನು, ಇಲ್ಲಿ ದುಡ್ಡಿನ ಬಗ್ಗೆ ಯೇಸು ಕ್ರಿಸ್ತ ಮಾತಾಡ್ತಿದಾರಾ ಅಂತ ನೋಡಿದ್ರೆ ಏನ್ ಮಾಡ್ರಿ ಅಂತಂದ್ರೆ, ಅದರಲ್ಲಿ 11ನೇ ವಚನ ಓದಿ. ಅದಲ್ಲೇ ಮ್ಯಾಥ್ಯೂ 13 ಚಾಪ್ಟರ್ ಏನ್ರಿ 11th ವರ್ಸ್ ಓದಿ ನೋಡೋಣ. ಅದಕ್ಕಾತನು 11 ಇಂದ ಬ್ರದರ್. ಕರೆಕ್ಟ್. ಅದಕ್ಕಾತನು ಅವರಿಗೆ, ಪರಲೋಕದ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ. ನೋಡ್ರಾ, ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾ ಇರೋದು ಪರಲೋಕ ರಾಜ್ಯದ ಗುಟ್ಟು ಬಗ್ಗೆ ಮಾತಾಡ್ತಾವ್ರೆ, ದುಡ್ಡಿನ ಬಗ್ಗೆ ಮಾತಾಡ್ತಾ ಇಲ್ಲ. ಪರಲೋಕ ರಾಜ್ಯದ ಗುಟ್ಟು ತಿಳಿಯುವಂತ ವರ ನಿಮಗ್ ಕೊಟ್ಟಿದೆ, ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಹಂಗ ಹೇಳ್ಬಿಟ್ಟು ಇದ್ದವನ್ ಕೊಡ್ತೀನಿ, ಇಲ್ದಿರೋನ್ಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ, ಯಾಕೆ ಅಂತ ಕಾರಣ ಹೇಳ್ತಾರೆ ನೋಡಿ. ಎಲ್ಲಿ ಅಂದ್ರೆ 13ನೇ ವಚನ ಓದಿ, 13th ವರ್ಸ್ 13. ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ, ಇದೆ ಬ್ರದರ್? ಕರೆಕ್ಟ್, ಓದಿ ಇಷ್ಟ. ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ತಿಳುಕೊಳ್ಳುವುದಿಲ್ಲ. ಯೆಶಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ. ವೆರಿ ಗುಡ್. ಅದೇನ್ ಹೇಳ್ತಾರೆ, ಯಾಕಪ್ಪ ಅವ್ರಿಗೆ ಹೇಳ್ಕೊಡೋದಿಲ್ಲ ಅಂತಂದ್ರೆ, ಯಾಕೆ ಕೊಡಲ್ಲ ಅಂದ್ರೆ, ಅವ್ರ ಕಿವಿ ಇದ್ರು ಏನ್ ಮಾಡಲ್ಲ, ಹೇಳೋದಿಲ್ಲ, ಕಣ್ಣಿದ್ರು ಏನ್ ಮಾಡಲ್ಲ, ನೋಡಲ್ಲ. ಅದೇನರ್ಥ? ಬೈಬಲ್ ಇರ್ತಾರೆ, ಬೈಬಲ್ ಕ್ಲಾಸ್ ಬನ್ರಿ ಕೇಳ್ರಿ ಅಂತಂದ್ರೆ ಕೇಳ್ತಾರ? ನಿಮ್ಗೇನ್ ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ಈ ಕಿವಿನ ಕೇಳಿ ಆ ಕಿವಿ ಬಿಡುದು. ಓದ್ರಪ್ಪ ಬೈಬಲ್ ಅಂದ್ರೆ ಏನ್ ಓದೋದು, ಬೈಬಲ್ನ ನಾವ್ ಓದಿಲ್ವಾ, ನಮ್ಗೆ ಗೊತ್ತಿಲ್ವಾ, ಓಹೋ ಇವ್ರೇನ್ ಬಂದು ಹೇಳ್ಕೊಡೋದು ಅಂತ ಬಿಟ್ಟು ಮಾಡೋದು. ಕಣ್ಣಿದ್ರು ಏನ್ ಮಾಡಲ್ಲ, ನೋಡೋದಿಲ್ಲ. ಅದೇ ಹೇಳೋದು. ಅದಕ್ಕೆ ಏನ್ ಕೇಳೋ ಕೊಡ್ಬೇಕು, ಯಾರ್ಗ ಆಸಕ್ತಿ ಇರ್ತಾರೋ ಅವ್ರಿಗೇನ್ ಮಾಡ್ತಾರೆ ದೇವ್ರು ಇನ್ನ ಹೆಚ್ಚು ಕೊಡ್ತಾರೆ. ಯಾರ್ಗ ಆಸಕ್ತಿ ಇಲ್ವೋ ಇರೋದ್ನು ಕೂಡ ಏನ್ ಮಾಡ್ತಾರೆ, ಅಲ್ಲಿ ಇಟ್ಕೊಂಡ್ಬಿಡ್ತಾರೆ. ಹಂಗಲ್ಲಿ ಹೇಳ್ತಾರದು ದೇವ್ರ ವಾಕ್ಯದ ಬಗ್ಗೆ ಹೇಳ್ತಾರ ಹೊರತು ದುಡ್ಡು ಬಗ್ಗೆ ಹೇಳ್ತಾ ಇಲ್ಲ. ದೇವ್ರ ಪಾಪ ಕೊಟ್ಟಿರ್ತ ಕಿತ್ಕೊಂತಾರ ಹೇಳ್ರಿ ಅಲ್ವರ. ಅದಕ್ಕೆ ಈ ತರ ಓದ್ಬೇಕು. ಹೆಂಗ ನಾವೇನ್ ನೋಡಿದ್ರೆ 3 ಬಿಗಿದ ಕೈ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಹುಡುಕಿ ಓದ್ಬೇಕು. ಯೆಹೋವನ ಗ್ರಂಥ ಓದ್ಬೇಕು ಅಲ್ವ. ಇದನ್ನ ನಾವ್ ನೋಡಕ್ ಯಾವಾಗ ಜ್ಞಾಪನ ಇಟ್ಕೊಬೇಕು ಅಲ್ವರ. ಅದಕ್ಕೆ ಏನ್ರಿ ಬೈಬಲ್ನ ಓದೋದಿಕ್ಕೆ ಏನಾಗಿದೆ ಅಂತಂದ್ರೆ, ನಮ್ಗೆ ಕೆಲವೊಂದು ಕೋಡ್ಗಳಿದೆ. ಏನ್ ಕೋಡ್ ಅಂತಂದ್ರೆ, ಕೆಲವೊಂದು ಕ್ಲೂ ಅಂತ ಹೇಳ್ತಾರೆ. ಏನಪ್ಪಾ ಅದು ಅಂತಂದ್ರೆ 10 ಪಾಯಿಂಟ್ಸ್ಗಳು ನಾವೇನ್ ಮಾಡಬೇಕು, ಬೈಬಲ್ ಓದ್ಬೇಕಾರೆ ನೋಡಿ. ನೀವು ಬೈಬಲ್ ಅಲ್ಲಿ ಏನೇ ಓದ್ಲಿ ಈ 10 ಪಾಯಿಂಟ್ಸ್ ನಿಮ್ ಮೈಂಡ್ ಅಲ್ಲಿ ಇಟ್ಕೊಬೇಕು. ಅಂದ್ರೆ ಬೈಬಲ್ನ 10 ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಬರ್ತಿದ್ದಾರೆ. ಅಂದ್ರೆ ಏನು 10 ಡಿಫ್ರೆಂಟ್ ಟೈಪ್ಸ್ ಅಂತಂದ್ರೆ, ಅದನ್ನ ಅರ್ಥ ಮಾಡ್ಕೊಳಕ್ಕೆ ಕೆಲವೊಂದು ವಚನಗಳನ್ನ ಅರ್ಥ ಮಾಡ್ಕೊಬೇಕಾದ್ರೆ ಈ ವಿಧದಲ್ಲಿ ಯಾವ್ದೋ ಒಂದು ವಿಧಾನೇ ಅಪ್ಲೈ ಮಾಡಿದ್ರೆ ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ ಅಲ್ವರಾ. ಎಕ್ಸಾಂಪಲ್ ಏನ್ರಿ ನೋಡೋದಾದ್ರೆ, ಬೈಬಲ್ ನಲ್ಲಿ ನೇರವಾಗಿರೋ ಭಾಷೆ ಇದೆ. ನೇರವಾಗಿರೋ ಭಾಷೆ ಏನೋ, ಏನ್ ಮಾತಾಡಿದ್ರು ಅದೇ ಅರ್ಥ, ಅದ್ರಲ್ಲಿ ಬೇರೆ ಏನು ಅರ್ಥಗಳೇನಾಗಿಲ್ಲ ಇಲ್ಲ. ಉದಾಹರಣೆಗೆ ನೋಡ್ಬೇಕಾರೆ ಏನ್ರಿ, ಯೇಸು ಏನ್ ಮಾಡ್ತಾರೆ, ಕಣ್ಣೀರಿಟ್ರು ಅಂತ ಬೈಬಲ್ ಓದಿರಿ. ಕರೆಕ್ಟಾ? ಯೇಸು ಸಮಯ ಕಣ್ಣೀರಿಟ್ರು ಇಲ್ಲ? ಇಟ್ರು. ಕಣ್ಣೀರಿಟ್ರು ಅಂದ್ರೆ ಏನು ಅಂತ ನಾವು ನೋಡ್ಬಿಟ್ಟು, ಇಲ್ಲಲ್ಲ ಕಣ್ಣೀರಿಟ್ರು ಅಂದ್ರೆ ಆತ್ಮಿಕ ಅರ್ಥ ಇದೆ ಅಂತ ಅಂದ್ಬಿಟ್ಟು ಇಲ್ಲಿದೆಲ್ಲ ನಾವು ಕಲ್ಪನೆಗಳು ಮಾಡ್ಕೊಳಕ್ ಆಯ್ತದ ಅಂದ್ರೆ ಇಲ್ಲ. ಯಾಕೆ? ಇದು ನೇರವಾಗಿರೋ ಭಾಷೆ, ಇದು ಕಲ್ಪನೆ ಮಾಡ್ಕೊಳಕ್ಕೆ ಏನಿಲ್ಲ, ಅದು ಅದ್ರಲ್ಲಿ ಆತ್ಮಿಕ ಅರ್ಥಗಳೇನಿಲ್ಲ, ಏನು ಇಲ್ಲ. ಅದೇ ತರ ಯೇಸು ಕ್ರಿಸ್ತ ಸತ್ತಿ ಪುನರುತ್ಥಾನ ಆದ್ರು, ಸತ್ತೋರು ಎದ್ರು ಅಷ್ಟೇ. ಅದ್ರಲ್ಲಿ ಆತ್ಮಿಕವಾಗಿ ಏನೋ ಕಲ್ಪನಾ ಕಥೆಗಳು ಅದೆಲ್ಲ ಏನಿಲ್ಲ. ಇದು ಡೈರೆಕ್ಟ್ ಲ್ಯಾಂಗ್ವೇಜ್ ಅಲ್ರ. ಅದಕ್ಕೆ ನಾವು ಮಾತಾಡೋಂಥ ಶೈಲಿಗಳೆಲ್ಲ ಇದೆ, ಡೈರೆಕ್ಟ್ ಲ್ಯಾಂಗ್ವೇಜ್ ಇದೆ. ನಮ್ಮ ಗೊತ್ತಾ ಡೈರೆಕ್ಟ್ ಲ್ಯಾಂಗ್ವೇಜ್ ಏನಂತಂದ್ರೆ, ಅಲ್ಲಿಗೆ ತಗೊಂಬನ್ನಿ, ಈ ವಸ್ತುನ ತಗೊಂಬನ್ನಿ ಅಂದ್ರೆ ನಿಮಗೆ ತಗೊಂಬನ್ನಿ ಅಷ್ಟೇ ಅರ. ಅದ್ರಲ್ಲಿ ಏನೋ ಅರ್ಥ ಗಿರ್ತಾ ಇದೆಯೋ ಏನಿಲ್ಲ. ಇದು ಡೈರೆಕ್ಟ್ ಲ್ಯಾಂಗ್ವೇಜ್. ಇನ್ನೊಂದಿದೆ ಲ್ಯಾಂಗ್ವೇಜ್, ಇದೇ ಸತ್ಯವೇದದಲ್ಲಿ ಆತ್ಮಿಕ
ಅರ್ಥ ಇದೆ. ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಸಿಂಬಾಲಿಕ್ ಲ್ಯಾಂಗ್ವೇಜ್ ನೋಡಿದ್ವಿ, ಒಂಟೆ ಸೂಜಿ ಕಣ್ಣಲ್ಲಿ ಹೋಗೋದು. ಅಂದ್ರೆ ನಾವೇನ್ ಮಾಡ್ಬೇಕು, ಓ ಲಿಟರಲ್ ಆಗಿದೆ ಸೂಜಿ ಕಣ್ಣು ಹೇಳ್ತವ್ರೆ, ಹಂಗಾರೆ ಆ ಕಾಲೇಜ್ ದೊಡ್ಡ ಸೂಜಿ ಕಣ್ಣಿತ್ತು ಅದ್ರಲ್ಲಿ ಒಂಟೆ ಹೋಗ್ತಾ ಇತ್ತು ಅಂತ ಅಲ್ಲ. ಸೂಜಿ ಕಣ್ಣು ಅಂದ್ರೆ ಅದು ಏನಕ್ಕೋ ಹೋಲಿಸ್ತಾ ಇದ್ದಾರೆ. ಒಂಟೆ ಅಂದ್ರೆ ಲಿಟರಲ್ ಆಗಿ ಒಂಟೆಗೆ ಹೇಳ್ತಾ ಇಲ್ಲ, ಅದು ಒಬ್ಬ ಶ್ರೀಮಂತನಿಗೆ ಏನ್ ಮಾಡ್ತಾರೆ ಅದ್ರಲ್ಲಿ ಕಂಪ್ಯಾರಿಸನ್ ಹೇಳ್ತಾ ಇರೋದು. ಇದಕ್ಕೆ ಅರ್ಥ ಇದೆ. ಇದೇ ತರ ನೋಡಿ ಸತ್ಯವೇದದಲ್ಲಿ ಇವಾಗ ನಾವು ಯಾರೋ ಒಬ್ರು ಫೋನ್ ಮಾಡ್ತಾರೆ, ಅವಾಗ ನಾವೇನ್ ಹೇಳ್ತೀರಿ, ನಿಮ್ಮ ಮನೆ ಎಲ್ಲಿ ಬರ್ತಾರೆ ಅಂತಂದ್ರೆ ಏನ್ ಮೀನಿಂಗು? ಅದು ಎಲ್ಲಿ ಬರ್ತದೆ ಅಂತ ಕೇಳಲಿಕ್ಕಾಗಿ ಅದು ಉದಾಹರಣೆ ಆಗಿದೆ. ನಿಮ್ ಮನೆ ಎಲ್ಲಿ ಬರ್ತಾರೆ, ನಮ್ಮ ಮನೆ ಎಲ್ಲಿ ಬರ್ತಾರೆ, ಅಲ್ಲೇ ಇರ್ತದೆ ಅಂತ ಉತ್ತರ ಕೊಟ್ರೆ ಹೆಂಗಿರ್ತದೆ? ನಮ್ಮ ಮನೆ ಎಲ್ಲಿ ಬರಲ್ಲ ಬರ, ನಮ್ಮ ಮನೆ ಅಲ್ಲೇ ಇರ್ತದೆ ಹೆಂಗಿರ್ತದೆ? ಡಿಫ್ರೆಂಟ್ ಆಗುತ್ತೆ ಬ್ರದರ್. ಕೆಲವೊಂದ್ಸಲ ತಮಾಷೆ ಕೇಳಿದಿರ್ತಾನೆ ಇದನ್ನ. ಹೌದು. ಇದು ಏನೋ ಭಾಷೆ. ಆದ್ರೆ ಸಿಂಬಾಲಿಕ್ ಭಾಷೆ ಅಂತಂದ್ರೆ ನಾವ್ ಹೇಳಿರ್ತೀರಿ ನೀವ್ ಹಿಂಗ್ ಬರ್ಬೇಕು ನಿಮ್ ಮೀನಿಂಗ್ ಅಂದ್ರೆ ಅದ್ ಅರ್ಥ ಬೇರೆ, ಅದು ಹಂಗೆ ಇರೋದಿಲ್ಲ ಅಲ್ವರ. ಇವಾಗ ನಿಮ್ ಮನೆ ಎಲ್ಲಿ ಬರ್ತಾರೆ ಅಂತಂದ್ರೆ ನಾನು ಲಿಟರಲ್ ಆಗಿ ಮನೆ ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಅದೇನ್ ಅರ್ಥ? ಅಡ್ರೆಸ್ ಎಲ್ಲಿ ಅಂತ ಅರ್ಥ. ಅಡ್ರೆಸ್ ಎಲ್ಲಿ ಅಂತ ಇದು ಮೀನಿಂಗ್ ಇದೆ. ಇದೇ ತರ ಬೈಬಲ್ ನಲ್ಲಿ ಒಂದು ವಚನ ಓದೋಣ. ಎಲ್ಲಿ? ಪ್ರಸಂಗಿ 11:1 ಓದಿ. ಪ್ರಸಂಗಿ 11ನೇ ಅಧ್ಯಾಯ 1ನೇ ವಚನ. ಜಾನ್ ಬದರ್ ಇದರ ಲೈನಲ್ಲಿ ಓದ್ಬೋದಾ? ನೆಟ್ವರ್ಕ್ ಇದೆಯಾ? ಪ್ರಸಂಗಿ 11 ಓದ್ತೀರಾ? ಥ್ಯಾಂಕ್ ಯು, ವೆರಿ ಗುಡ್ ಬ್ರದರ್. ಓದಿ ಪ್ರಸಂಗಿ 11. ಬರ್ತಲ್ಲ ಪ್ರಸಂಗಿ. ಕೀರ್ತನೆ ಬರ್ತಾವ ನೋಡ್ರಿ, ಕೀರ್ತನೆ 11:1 ಓದ್ತೀರಾ? ಅವ್ರು ಕೇಳಿದ್ರು. ಜಾನ್ ಬದರ್ ಓದ್ತಾರೆ. ಅವ್ರು ಹೇಳ್ತಿರ್ತಾರೆ. ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹು ದಿನದ ಮೇಲೆ ಅದು ನಿನಗೆ ಸಿಕ್ಕುವುದು. ವೆರಿ ಗುಡ್. 7 ಮಂದಿಗೆ ಹೌದು, 8 ಮಂದಿಗೆ ಹಂಚಿಕೊಡು. ಲೋಕದಲ್ಲಿ ಮುಂದೆ ಸಂಭವಿಸುವ ಕೇಡು ನಿನಗೆ ಗೊತ್ತಿಲ್ಲ. ವೆರಿ ಗುಡ್ ಬ್ರದರ್, ವೆರಿ ಗುಡ್. ಅದಕ್ಕೆ ನೋಡಿ ಏನ್ ಹೇಳ್ತಾರೆ, ನಿಮ್ಮ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹುದಿನ ಮೇಲೆ ಸಿಗ್ತಾರೆ ಅಂತ ಹೇಳ್ತಾರೆ. ಕರೆಕ್ಟಾ? ಇವಾಗ ಯೋಚನೆ ಮಾಡಿ, ಇದನ್ನ ನಾವ್ ಹಿಂಗೆ ಅಪ್ಲೈ ಮಾಡಿದ್ರೆ ನಮ್ಮ ಮನೇಲಿ ಇರೋಂತ ಎಲ್ಲಾ ರೇಷನ್ ತೊಗೊಂಡು ಎಲ್ಲಿ ಹಾಕ್ಬೇಕು? ನೀರಿನ ಮೇಲೆ ಹಾಕ್ಬೇಕು, ಸಂಪಲ್ ಹಾಕ್ಬಿಡ್ಬೇಕು. ನೀವು ದಯವಿಟ್ಟು ನಿಮ್ಮ ಮನೇಲಿ ಯಾರು ಫ್ರಿಜ್ ಇಟ್ಬಿಡಿ. ದೊಡ್ಡ ತಪ್ಪು ಮಾಡ್ತಾ ಇದೀರಾ ನೀವೆಲ್ಲ, ದೇವ್ರ ವಾಕ್ಯನ ಮೀರ್ ನಡೀತಾ ಇದೀರಾ ಅಂತ ಹೇಳಿದ್ರೆ ಹೆಂಗಿರ್ತದೆ ಯೋಚನೆ ಮಾಡ್ರಿ. ನಮ್ಮ ಮನೇಲಿರೋಂತ ಎಲ್ಲಾ ಆಹಾರ ಅಂತ ತೊಗೊಂಡೋಗ್ಬಿಟ್ಟು ನಾವೆಲ್ಲ ನಾವು ನೀರ್ ಮೇಲೆ ಹಾಕ್ಬಿಟ್ರೆ ನಮ್ಗೆ ವಾಪಸ್ ಸಿಗ್ತದ? ಕೊಳ್ತೋಯ್ತದೆ. ಮತ್ತೆ ಅರ್ಥ ಏನು? ಇವಾಗ ನೀವೇ ಹೇಳ್ರಿ, ಇದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ರೊಟ್ಟಿ ಆಹಾರ ಅಂದ್ರೆ ಏನಂತ ಅದಕ್ಕೆ ಕೋಡ್ ಹುಡುಕ್ಬೇಕು. ಹೆಂಗ್ ಹುಡುಕ್ಬೇಕು? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ವರ? ಅಲ್ಲಿ ಸ್ವಲ್ಪ. ಆಮೇಲೆ ಏನ್ರಿ ನೆಕ್ಸ್ಟ್ ನೀರು ಅಂದ್ರೆ ಏನ್ ಮಾಡ್ಬೇಕು ನಾವು? ಅದ್ ಅರ್ಥ ಹುಡುಕ್ಬೇಕು. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಇವಾಗ ಓದಿ ಮ್ಯಾಥ್ಯೂ, ಯೇಸು ಕ್ರಿಸ್ತ ಹೇಳ್ತಾರೆ ರೊಟ್ಟಿ ಅಂದ್ರೆ ಏನು ಅಂತ ಓದೋಣ. ಮತ್ತೆ ಅದಲ್ಲಿ 4ನೇ ಅಧ್ಯಾಯ 4ನೇ ವಚನ. ಮನುಷ್ಯರು ರೊಟ್ಟಿ ತಿಂದ ಮಾತ್ರದಿಂದ ಓದಿ ಓದಿ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ವೆರಿ ಗುಡ್ ಬ್ರದರ್. ಹಂಗಾರೆ ರೊಟ್ಟಿ ಅಂತಂದ್ರೆ ದೇವರ ವಾಕ್ಯ ಅಲ್ವರ? ಇವಾಗ ಏನಪ್ಪಾ ಅಂದ್ರು, ಈ ರೊಟ್ಟಿನ ತೊಗೊಂಡೋಗ್ಬಿಟ್ಟು ಎಲ್ಲಪ್ಪ ಹಾಕೋದ್ರು, ಎಲ್ಲ ಹಾಕು ಅಂತಂದ್ರು, ಸಮುದ್ರ ಮೇಲೆ ಹಾಕಿ ಅಂದ್ರು ಅಲ್ವರ? ನೀರ್ ಮೇಲೆ ಹಾಕು ಅಂದ್ರು. ನೀರನ್ನ ಏನು ಬೈಬಲ್ ಅಲ್ಲಿ? ಪ್ರಕಟಣೆ 17:15. ಜೇಮ್ಸ್ ಬ್ರದರ್ ಓದಿ. ಸರಿ, ಜಾನ್ ಅಬ್ರಾಮ್ ಬ್ರದರ್ ಓದಿ ಪ್ರಕಟಣೆ 17:15. ಇನ್ನು ಪ್ರಕಟಣೆ 17:15. ಇನ್ನು ಆ ದೇವದೂತನು ನನಗೆ ಹೇಳಿದ್ದು, ಆ ಜರಸ್ತ್ರೀಯು ವಾಸಿಸಿರುವ
ನೀರುಗಳನ್ನು ಕಂಡಿಯಲ್ಲ. ಅವು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತವೆ. ವೆರಿ ಗುಡ್ ಅಲ್ವರ. ಹಂಗಾರೆ ನೀರು ಅಂದ್ರೆ ಜನರು ಅಲ್ವರ. ಆಹಾರ ಅಂದ್ರೆ ದೇವರ ವಾಕ್ಯ. ದೇವ್ರ ವಾಕ್ಯ ಅಂತ ತೊಗೊಂಡೋಗಿ ಎಲ್ಲ ಹಾಕ್ಬೇಕು ನಾವು ಇವಾಗ ಜನರ ಮೇಲೆ. ಜನರ ಮೇಲೆ ಹಾಕ್ಬೇಕು. ವಾಕ್ಯನ ವಿಟ್ನೆಸ್ ಮಾಡಿ ಸತ್ಯನ ಹೇಳಿ ಅಂದ್ರು. ಪ್ರತಿಫಲ ಇಮಿಡಿಯೇಟ್ ಆಗಿ ಬರ್ತದ? ನೀವ್ ಹೇಳೋದೆಲ್ಲ ಇವಾಗ ಕೇಳ್ಬಿಡ್ತಾರ? ಇಲ್ಲ ಬ್ರದರ್. ಎಷ್ಟ್ ದಿನ ಆಮೇಲೆ ಬರ್ತದೆ? ತುಂಬಾ ದಿನ ಆಗಿದ್ಮೇಲೆ. ಅರ್ಥ ಆಯ್ತಾ? ನೋಡಿ ಬೈಬಲ್ ಹೆಂಗೆ ನೋಡಿ, ಇವಾಗ ಈ ತರ ಓದಿದ್ರೆ ನಮ್ಗೆ ಅರ್ಥ ಆಗ್ತಾರ ಇಲ್ಲ ಸತ್ಯವೇದ? ಹೌದು ಬ್ರದರ್. ಈ ತರ ಸತ್ಯವೇದ ಓದ್ಬೇಕು. ಅದರ ಇನ್ನೊಂದು ನೋಡೋಣ, ಏನೋ ಥರ್ಡ್ ಪಾಯಿಂಟ್. ಬೈಬಲ್ ಅಲ್ಲಿ ಸಾಮ್ಯಗಳ ರೂಪದಲ್ಲಿ ಮಾತಾಡಿದ್ದಾರೆ. ಸಾಮ್ಯ ಕೇಳಿದ್ರಲ್ಲ ನೀವು? ಸಾಮ್ಯ ಏನು? ಹೇಳಿದಂತ ಮಾತು ಹಂಗೆ ಅಲ್ಲ, ಅದೆಲ್ಲ ಬೇರೆ ಅರ್ಥ ಇದೆ. ವೆರಿ ಗುಡ್. ಅದಲ್ಲಿ ಉದಾಹರಣೆ ಬಿತ್ತುವನ ಸಾಮ್ಯ ಹೇಳ್ತಾರೆ. ಬಿತ್ತನೆ ಏನ್ ಮಾಡ್ತಾ ಇದ್ರಂತೆ? ಬಂಡೆ ಮೇಲೆ ಬಿತ್ತು, ಆಮೇಲೆ ದಾರಿಯಲ್ಲಿ ಬಿತ್ತು, ಪಕ್ಷಿ ಬಂದು ಎತ್ಕೊಂಡು ಹೋಗ್ಬಿಡ್ತು ಅಲ್ವರ. ಮುಳ್ಳುಗಳ ನಡುವೆ ಬಿತ್ತು, ಆಮೇಲೆ ಒಳ್ಳೆ ಭೂಮಿಲಿ ಬಿತ್ತು ಅಲ್ವರ. ಇದು ಅರ್ಥ ಇದೆ ನೋಡಿತೀನಿ. ಮುಳ್ಳುಗಳ ನಡುವೆ ಬಿದ್ದಿದ್ದು ಬೆಳಿತಾ ಇತ್ತಂತೆ, ಅದು ತಡೆ ಮಾಡಿರೋದ್ರಿಂದ ಅದು ಒಣಗೋಗ್ಬಿಡ್ತು ಅಂತ ಹೇಳ್ತಾರೆ. ಬಂಡೆ ಮೇಲೆ ಬಿದ್ದಿರೋದು ಬೇರೆ ಇಲ್ದ್ರ ಕಾರಣ ಒಣಗೋಗ್ಬಿಡ್ತು ಅಂತ ಹೇಳ್ತಾರೆ. ಒಳ್ಳೆ ಭೂಮಿಯಲ್ಲಿ ಬಿಟ್ಟಿರೋದು 30, 60, 100 ಫಲಗಳು ಕೊಡ್ತು ಅಂತ ಹೇಳ್ತಾರೆ. ಇದೇನ್ ಅರ್ಥ? ಯೇಸು ಕ್ರಿಸ್ತು ಏನೋ ಗದ್ದೆ ಗಿದ್ದೆ ತಗೊಂಡಿದ್ದೀರಾ? ಬಿತ್ತನೆ ಮಾಡ್ತಾ ಇದ್ರಾ? ಕೆಲಸ ಮಾಡ್ತಾ ಇದ್ರ ಯೇಸು ಕ್ರಿಸ್ತು? ಇಲ್ಲ ಇಲ್ಲ ಬ್ರದರ್. ಅಂದ್ರೆ ಅಲ್ಲಿ ಬೀಜನೇ ಬೀಜ ಏನರ್ಥ ಅಲ್ಲಿ? ಬೀಜ ಅಂದ್ರೆ ದೇವರ ವಾಕ್ಯ. ನೆಲ ಅಂದ್ರೆ ದೇವರ ವಾಕ್ಯ. ವೆರಿ ಗುಡ್ ವೆರಿ ಗುಡ್. ನೆಲ ಅಂದ್ರೆ ಸಮೂಹ ಬ್ರದರ್. ಲೋಕದಲ್ಲಿರುವಂತ ಮನುಷ್ಯರ ಹೃದಯ ಕಂಡೀಷನ್. ಆ ಮನುಷ್ಯ ಯಾವ ತರ ಸ್ವೀಕಾರ ಮಾಡ್ಕೊಡ್ತಾನೆ? ಕಲ್ಲಿನ ತರ ಹೃದಯ ಆದ್ರೆ ಪ್ರತಿಫಲ ಇಲ್ಲ. ಅವನ ಜೀವನದಲ್ಲಿ ತುಂಬಾ ಶೋಧನೆ ಇತ್ತು ಅಂದ್ರೆ ಅಲ್ಲಿ ಇಲ್ಲಿ ಸಾಲದಲ್ಲಿ ಅದು ಇದು ಟೆನ್ಷನ್ ಮುಳುಗಾಗ್ಬಿಡ್ತಾನೆ. ಅವನಿಗೆ ದೇವ್ರ ವಾಕ್ಯ ಹೇಳಿದ್ರೆ ಏನಾಗಲ್ಲ, ಅದು ಫ್ರೂಟ್ ಬರಲ್ಲ. ಯಾಕೆ ಹೇಳಿ? ಲೋಕದಲ್ಲಿ ಆಸೆ ಎಲ್ಲ ಮುಳುಗೋಗ್ಬಿಡ್ತಾನೆ ಅವನ್ಗೆ. ಆ ಲೋಕ ಬಿಟ್ಟು ಬರಕ್ ಇಷ್ಟ ಇಲ್ಲ ಅವನ್ಗೆ ಅಲ್ವರ. ಇನ್ನೊಂದು ದಾರಿಯಲ್ಲಿ ಏನ್ರಿ ಪಕ್ಷಿ ಬಂದು ಬೀಜ ಹಾಕ್ತಾರೆ, ಹಂಗೆ ಎತ್ಕೊಂಡು ಹೋಗ್ಬಿಡ್ತಂತೆ. ಯಾರದು ಪಕ್ಷಿ? ಪಕ್ಷಿ ಅಂದ್ರೆ ಏನು? ಬೈಬಲ್ ಅಲ್ಲಿ ಸೈತಾನನು. ವೆರಿ ಗುಡ್. ಕೇಳ್ತಾ ಇರ್ಬೇಕಾದ್ರೆ ಈ ಕಿವಿಯಿಂದ ಹೋಗ್ತಾ ಇರ್ತದೆ, ಇಲ್ಲ ಹಿಂಗೆ ಬೈಪಾಸ್ ರೋಡಲ್ಲಿ ಹೋಗ್ಬಿಟ್ಟು ಸೇತನ್ ಕೆಲಸ ಮಾಡ್ತಾ ಇರ್ತಾನೆ ನೋಡಿ, ಎಕ್ಸ್ಪ್ರೆಸ್ ಹೈವೇಲಿ ಅಲ್ವರ. ಇದು ಏನ್ರಿ ಅರ್ಥ? ಕರೆಕ್ಟಾ? ಇದನ್ನ ಇದೇ ರೀತಿ ಓದ್ಬೇಕು, ಅವಾಗೇ ನಮ್ಗೆ ಅರ್ಥ ಆಗೋದು ಅದರ. ಇದಕ್ಕೆ ಬೈಬಲ್ ಡಿಕ್ಷನರಿ. ಇನ್ನೊಂದು ಬೈಬಲ್ ನೆಕ್ಸ್ಟ್ ಏನಪ್ಪ ಇದೆ ಅಂದ್ರೆ ಛಾಯೆ ಮತ್ತೆ ನಿಜ ಸ್ವರೂಪ ಇದೆ ಅದರ. ಏನ್ರಿ ಛಾಯೆ ಮತ್ತೆ ನಿಜ ಸ್ವರೂಪ ಅಂತಂದ್ರೆ ನಾವು ನೋಡಿದಿರಿ. ಏನಪ್ಪಾ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಬರ್ದಿರೋದೆಲ್ಲ ಛಾಯೆ, ಅದ್ರ ನಿಜ ಸ್ವರೂಪ ಯೇಸು ಕ್ರಿಸ್ತ ಬಂದಿದ್ಮೇಲೆ. ಎಕ್ಸಾಂಪಲ್ ಹೊಸ ಒಡಂಬಡಿಕೆ. ವೆರಿ ಗುಡ್. ಅವ್ರ ಹೆಂಗೆ ಅಂತಂದ್ರೆ ನೋಡಿ, ಅಬ್ರಾಹಂ ತನ್ನ ಒಬ್ಬನೇ ಮಗನ ಏನ್ ಮಾಡಿದ್ರು? ಬಲಿ ಕೊಟ್ರು. ಕರೆಕ್ಟಾ? ಇವಾಗ ಅಬ್ರಾಹಂ ಮಗನ್ನ ಸಾಕ್ಬಿಟ್ರು ಅಷ್ಟೇ. ದೇವರೇ ಮಾಡೋದನ್ನ ಇನ್ನೇನು ಜೀವ ಹೋಗ್ಬೇಕು ಅವನ್ನ ಕಾಪಾಡ್ತಾರೆ ನೋಡಿ. ಇದು ಏನಕ್ಕಪ್ಪ ಒಂದು ದೇವ್ರ ಬೈಬಲ್ನ ಕೊಟ್ರು ಅಂತಂದ್ರೆ, ತಂದೆಯ ದೇವರು ಯೇಸು ಕ್ರಿಸ್ತನ ಏನ್ ಮಾಡಿದ್ರು? ವಾಪಸ್ಸು ಬಲಿಯಾಗಿ ಕೊಟ್ಟಿರೋದು. ಕರೆಕ್ಟಾ? ಆದ್ರೆ ಅಬ್ರಾಹ್ಮ ಈಸಕ್ಕನ ಕೊಟ್ಟಿ ವಾಪಸ್ ಏನ್ ಮಾಡಿದ್ರು? ಮರಣದಿಂದ ಅಂದ್ರೆ ತಂದೆಯ ದೇವರು ಕೊಟ್ಟಿ ಯೇಸು ಕ್ರಿಸ್ತನ ಮರಣದಿಂದ ವಾಪಸ್ ಮಾಡಿದ್ರು. ಪುನರ್ತನ ಮಾಡೋದಕ್ಕೆ ಏನಾಗಿದೆ? ಇದು ಒಂದು ಛಾಯೆ ಆಗಿದೆ, ಸ್ವರೂಪ. ಅದಕ್ಕೆ ವೆರಿ ಗುಡ್. ಟೈಪ್ ಮತ್ತೆ ಆಂಟಿ ಟೈಪ್ ಅಂತ ಹೇಳ್ತಾರೆ. ಅಂದ್ರೆ ಟೈಪ್ ಅಂದ್ರೆ ಏನಪ್ಪಾ ಅಂತಾರೆ? ಮಾಡೆಲ್, ಎಕ್ಸಾಂಪಲ್. ಇವಾಗ ನಾವ್ ಹೇಳ್ತೀರಿ ಒಂದು, ನೀವೆಲ್ಲ ನೋಡಿ ಇಲ್ಲಿ ಒಂದ್ ಸೀರೆ ಅಂಗಡಿಗೆ ಹೋಗ್ತೀರಾ, ಸರ್ ಸೀರೆ ನೋಡ್ಸಿ ಅಂತಂತಾರೆ. ಏನ್ ಮಾಡ್ತಾನೆ? ಎಲ್ಲಾ ಸೀರೆ ನೋಡ್ಸಿ ಅವ್ನು ಸಾಕಾಗ್ಬಿಡ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಆಗಲ್ಲ. ಅವ್ನ ಕೊನೆಗೆ ಏನ್ ಕೇಳ್ತಾನೆ? ಮೇಡಮ್ ಯಾವ ಟೈಪ್ ಸೀರೆ ಬೇಕು ಹೇಳಿ ಮೇಡಮ್, ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಟೈಪ್ ಅನ್ನೇನು? ಅದು ಒಂದು ಪರ್ಟಿಕ್ಯುಲರ್. ವೆರಿ ಗುಡ್. ಸಾಂಪಲ್. ವೆರಿ ಗುಡ್ ವೆರಿ ಗುಡ್. ಅದರ ಒಂದು ಸಾಂಪಲ್, ಒಂದು ಮಾದರಿ, ಒಂದು ಏನ್ರಿ ಒಂದು ಚಿಕ್ಕದಾಗಿರಂತ ಒಂದು ಮಾಡೆಲ್, ಉದಾಹರಣೆ ನೋಡ್ಸಿ ಅಂತ. ಇದೇ ತರ ಹಳೆ ಒಡಂಬಡಿಕೆಯಲ್ಲಿ ಬರ್ದಿರೋದೆಲ್ಲ ಏನ್ರಿ? ಒಂದ್ ಮಾಡೆಲ್ ಅಂದ್ರ. ರಿಯಲ್ ಆಗಿ ಬರೋದು ಯಾವಾಗ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ. ಅರ್ಥ ಆಯ್ತಾರ? ಇದನ್ನ ಈ ರೀತಿ ಮಾಡಕ್ ನಾವು ಸತ್ಯವೇದನ ನಾವು ಅರ್ಥ ಮಾಡ್ಕೊಬೇಕು ಅಲ್ರ. ಅದಕ್ಕೆ ಏನ್ರಿ ಕೊಲೋಸಿಯರ್ 2:16 ಓದಿ. ಕೊಲೋಸಿಯನ್ಸ್ 2:16 ಓದಿ. ಕೊಲೋಸಿಯರ್ ಬರೆದ ಪತ್ರಕ್ಕೆ 2:16. ರಾಜಭದ್ರ ಓದಿ.
ಎಸ್ ಬ್ರದರ್. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ ಎಂಬಿವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಓದಿ ಹೆಂಗೆ ಕಂಟಿನ್ಯೂ ಮಾಡಿ. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ನೋಡ್ರ, ಹಳೆ ಒಡಂಬಡಿಕೆಯಲ್ಲಿ ಬರ್ದಿರೋದಲ್ಲ ಏನ್ರಿ, ಕ್ರಿಸ್ತನ ಇದಕ್ಕೇನಾಗಿದೆ, ಛಾಯೆ ಆಗಿದೆ. ವೆರಿ ಗುಡ್, ವೆರಿ ಗುಡ್. ಇದು ಒಂದು ಲ್ಯಾಂಗ್ವೇಜ್. ನೆಕ್ಸ್ಟ್ ಏನಂತ, ಕನ್ಸು, ದರ್ಶನ, ಬೈಬಲ್ ಇದೆಯಲ್ವಾ, ಓದಿದ್ರಾ ಕನ್ಸು ದರ್ಶನಗಳು? ನಿಮ್ಗೆ ಯಾವ್ದೋ ಕನ್ಸು ಬಿದ್ದಿದ್ಯಾ? ಮಾಮೂಲಿ ಕನ್ಸು. ಕನ್ಸು ಮತ್ತೆ ನಮ್ ಬರೋ ಕನ್ಸ್ಗೂ ಬೈಬಲ್ ಕನ್ಸ್ಗೂ ತುಂಬಾ ವ್ಯತ್ಯಾಸ ಇದೆ. ನಮ್ ಕನ್ಸಲ್ಲಿ ಸಾಲ್ಗಾರ ಬಂದ್ಬಿಟ್ಟ, ಅಯ್ಯೋ ದುಡ್ಡು ಕೇಳ್ತಾವನೆ, ಕೆಲ್ಸ ಓಟೋಯ್ತು ಅಲ್ವರ, ಮಕ್ಳಿಗೆ ಮದುವೆ ಮಾಡ್ಬೇಕು, ಇದೆ ನಮ್ ಊರ ಕನ್ಸು. ಆದ್ರೆ ಸತ್ಯವೇದದಲ್ಲಿ ಬರೋಂತ ಕನ್ಸು ಏನಿದೆ, ಅರ್ಥಗಳು ಏನಾಗಿದೆ ಇದೆ, ಹೌದಾ ಇಲ್ವಾ? ವೆರಿ ಗುಡ್. ಯಾಕೊಬ್ಬ ಏನ್ ಮಾಡ್ತಾನೆ, ಒಂದ್ ಏಣಿಯಲ್ಲಿ ದೂತರುಗಳು ಹತ್ತೋದು ಇಳಿಯೋದನ್ನ ನೋಡ್ತಾನೆ. ದಾನಿಯೇಲ್ ಏನ್ ಮಾಡ್ತಾನೆ, ಕನ್ಸಲ್ಲಿ ಒಂದು ಶಿಲೆನ ನೋಡ್ತಾನೆ ಅವನು, ಅಲ್ರ? ಇವೆಲ್ಲ ಕನ್ಸು, ದರ್ಶನಗಳು. ಇದೀಗ ಅದೇ ಆದಂತ ಇದು ನಿಜವಾಗಿ ನಡೆದಿದ್ದಲ್ಲ ಇದು. ನೋಡಿ, ಇವಾಗ ನಮಗೂ ಕನ್ಸು ಬರ್ತಾರೆ, ಕನ್ಸು ಬಂದಿದ್ ಮಾತ್ರಕ್ಕೆ ನಿಜವಾಗ ಆಗೋಯ್ತಾ? ಇಲ್ಲ, ಆಗಲ್ಲ. ನಾನು ಒಂದಿನ ಒಂದ್ ಕನ್ಸು ನೋಡದಪ್ಪ ಏನ್ರಿ, ನಾನು ಒಂದಿನ ಊರಿಂದ ಬರ್ತಾ ಇದ್ದೀನಿ. ಆ ಊರಿಗೆ ನಾನು ಟ್ರೈನಲ್ಲಿ ನಿದ್ದೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನಿದ್ದೆ ಮಾಡ್ತಾ ಇರ್ಬೇಕಾರೆ ಏನ್ರಿ ಒಂದ್ ಕನ್ಸು ಬಂತು. ಆ ಕನ್ಸಲ್ಲಿ ಒಂದ್ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಏನ್ರಿ, ಆ ಕನ್ಸಲ್ಲಿ ತಿರ್ಗಿ ಇನ್ನೊಂದ್ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಆ ಟ್ರೈನಲ್ಲಿ ಹೋಗಿದ ತಕ್ಷಣ ಮನೆ ಬಂದ್ಬಿಡ್ತಂತೆ. ಸ್ಟೇಷನ್ ಬಂದಿದ ತಕ್ಷಣ ದಡ ಬಡ ಅಂತ ಮನೆಗೆ ಬಂದು ಚೆನ್ನಾಗಿ ಹಾಸಿಗೆ ಮೇಲೆ ನಿದ್ದೆ ಮಾಡ್ತಾ ಇದ್ದೀನಿ. ಆಮೇಲೆ ಸ್ಟೇಷನ್ ಮಾಸ್ಟರ್ ಇದೊಳ್ರಿ ಸ್ಟೇಷನ್ ಬಂತು ಅಂತ ಎಬ್ಬಿಸ್ತಾ. ನಾನು ಇದ್ಯಾಕಪ್ಪ ಈ ಜನ ಎಬ್ಬಿಸ್ತವ್ರೆ, ಇವ್ರು ಸುಮ್ಮನೆ ಬೆಳಗ್ಗೆ ಜಲ್ದಿ ಆಗ್ಬಿಡ, ಕೆಲ್ಸಕ್ಕೆ ಟೈಮ್ ಆದಾಗ ಒಂದ್ ಅರ್ಧ ಗಂಟೆ ಮುಂಚೆ ಎಬ್ಸಿ ಅಂತ ಹೇಳ ಅಂತಿದ್ದೆ. ಎದ್ ನೋಡಿದ್ರೆ ನಾನು ಇನ್ನ ಎಲ್ಲಿದ್ದೀನಿ, ಟ್ರೈನಲ್ಲೇ. ಅದ್ ನಿಜನಾ? ಇಲ್ಲ, ಕನ್ಸು ಅಷ್ಟೇ ಅದು, ಅಲ್ವರ? ಅದೇ ತರ ಏನ್ರಿ ಬೈಬಲ್ ಅಲ್ಲಿ ನಡೆದಿರೋಂಥ ದರ್ಶನಗಳು ಇದೇನು, ಇದೆಲ್ಲ ಹೆಂಗ್ ಓದೋದು, ಇವೆಲ್ಲ ನಾವು ಕ್ಲಾಸಸ್ಗಳು ತಗೊಂತೀರಿ. ಓಕೆನಾ? ಅದೇ ನೋಡಿ, ಎಷ್ಟೋ ಅಪೊಸ್ತಲರ ಕೃತ್ಯಗಳಲ್ಲಿ, ಪ್ರಕಟಣೆ ಪುಸ್ತಕದಲ್ಲಿರಂತ ಒಂದು ಇವೆಲ್ಲ ನೋಡೋಣ. ಆಮೇಲೆ ಏನಂದ್ರೆ ಕಾಲಕ್ಕೆ ನಾವು ಕೆಲವೊಂದು ವಚನ ಇದೆ, ಭವಿಷ್ಯತ್ ಕಾಲ, ಭೂತಕಾಲ, ವರ್ತಮಾನ ಕಾಲ. ಕೇಳಿದಿರಾ? ಇಂಗ್ಲಿಷ್ ಅಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ಹೇಳ್ತಾರೆ. ವೆರಿ ಗುಡ್. ಇವಾಗ ನೋಡಿ, ಎಷ್ಟೊತ್ತಿ ಮದುವೆ ಆಗ್ಬೇಕು? ಮದ್ವೆ ಎಷ್ಟೊತ್ತಿ ಆಗ್ಬೇಕು? ಒಂದೇ ಸಲ. ಇವಾಗ ಒಂದೇ ಸತಿ. ನಾವು ಮೋಸಸ್ ಕಾಲದಲ್ಲಿ ಇದ್ರೆ ಅಲ್ಲಿ ತುಂಬಾ ಇತ್ತು ಬ್ರದರ್. ನೋಡ್ರ, ಅದು ಎಷ್ಟು ಬೇಕಾದ್ರೂ ಆಗ್ಬೋದು. ವೆರಿ ಗುಡ್. ಇದು ಹಳೆ ಒಡಂಬಡಿಕೆಯಲ್ಲಿ ಇರೋದು. ಇಲ್ಲ ನಾನು ಬೈಬಲ್ ಓದ್ತೀನಿ, ನಾನು ಮೋಸಸ್ ಗ್ರಂಥನ ಕೂಡ ಫಾಲೋ ಮಾಡ್ತೀನಿ ಅಂದ್ಬಿಟ್ಟು ನಾವು ಇಷ್ಟ ಬಂದ್ರೆ ಮದುವೆ ಮಾಡ್ಕೊಂಡು ಕಾಯ್ತಾರೆ ಅಂದ್ರೆ ಇಲ್ಲ. ಆ ವಾಕ್ಯ ಅದು ಅವಾಗ ಮಾತ್ರ ಅಪ್ಲಿಕೇಬಲ್ ಆಗೋದು. ಅದು ಭೂತಕಾಲ, ವರ್ತಮಾನ ಕಾಲಕ್ಕೆ ಏನಾಗಲ್ಲ, ಅಪ್ಲಿಕೇಬಲ್ ಆಗಲ್ಲ, ಅಲ್ವರ? ಭವಿಷ್ಯತ್ ಕಾಲಕ್ಕೂ ಏನಾಗಲ್ಲ, ಅಪ್ಲಿಕೇಬಲ್ ಆಗಲ್ಲ. ಇವಾಗ ಇರೋಂಥ ವರ್ತಮಾನ ಕಾಲಕ್ಕೆ ಯೇಸು ಕ್ರಿಸ್ತ ಹೇಳಿದ್ರೆ ಒಂದೇ ಸತಿ ಮದುವೆ ಆಗಿ, ಅಲ್ವರ? ಯಾವ್ದೇ ಕಾರಣಕ್ಕೂ ಹೆಂಡತಿನ ಡೈವರ್ಸ್ ಕೊಡ್ಬಾರ್ದು ಅಂತ ಹೇಳಿದ್ರೆ ಇದು ವರ್ತಮಾನ ಕಾಲ. ಹೌದು. ಹಳೆ ಒಡಂಬಡಿಕೆಯಲ್ಲಿ ಭೂತ ಕಾಲದಲ್ಲಿ ಅಪ್ಲೈ ಮಾಡಕ್ ಆಗ್ತದೆ, ನಾವು ಮದುವೆ ಮಾಡ್ಕೊಂಡು ಬಿಡೋದಕ್ಕೆ ಆಗಲ್ಲ ಅಂತ ಇಲ್ಲ, ಬೇಡ ಡೈವರ್ಸ್ ಕೊಡು ಅಂತಂದ್ರು. ಆದ್ರೆ ವರ್ತಮಾನ ಕಾಲದಲ್ಲಿ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಮದ್ವೆನೇ ಇರಲ್ಲ. ಬೈಬಲ್ ಹೇಳ್ತಾರಲ್ಲ, ಮುಂದಕ್ಕೆ ಬರೋಂತ ಕಾಲದಲ್ಲಿ ಮದ್ವೆನೇ ಇರಲ್ಲ. ಅದನ್ನ ಇವಾಗ ಅಪ್ಲೈ ಮಾಡಕ್ಕಾಗ್ತದ ವರ್ತಮಾನ ಕಾಲಕ್ಕೆ? ಇಲ್ಲ, ಅರ್ಥ ಮಾಡ್ಲಿಕ್ಕೆ ಆಗಲ್ಲ. ಕೆಲವೊಂದು ವಚನಗಳು ಕೆಲವೊಂದು ಕಾಲಕ್ಕೆ ಅಪ್ಲೈ ಆಗ್ತದೆ, ಅದನ್ನ ಹಂಗೆ ಓದ್ಬೇಕು. ಓಕೆನಾ? ನೆಕ್ಸ್ಟ್ 7ನೇದು ಪ್ರವಾದನೆ. ಅದರ ಪ್ರವಾದನೆ ಮಾತುಗಳನ್ನ ಪ್ರವಾದನೆ ರೀತಿಯಲ್ಲಿ ಓದ್ಬೇಕು, ಇವರ ಅವಾಗ ನಮ್ಗೇನಾಗದು ವಾಕ್ಯ ಅರ್ಥ ಆಗೋದು. ಅದೇ ಬೈಬಲ್ ಅಲ್ಲಿ ಪ್ರವಾದಿ ಪುಸ್ತಕಗಳೇ ಇದೆ. ಅವರ ಏನಿದೆ, ಮೇಜರ್ ಪ್ರೊಫೆಟ್ಸ್, ಮೈನರ್ ಪ್ರೊಫೆಟ್ಸ್, ಐಜಾ, ಯೆರೆಮೀಯ, ಎಸೆಕಿಯೇಲ್, ಅಲ್ಲಿಂದ ಹಿಡಿದು ಮಲಾಕಿ ಪುಸ್ತಕದವರೆಗೂ ಏನ್ರಿ ಎಲ್ಲ ಪ್ರವಾದನೆ ಮಾತುಗಳೇ. ಅದಕ್ಕೆ ದೇವ್ರ ಆದಾಮ್ಗೆ ಹೇಳ್ತಾರಲ್ಲ, ಸ್ತ್ರೀನ ಸಂತತಿ ಸರ್ಪ ತಲೆ ಏನ್ ಮಾಡ್ತಾರೆ, ಜಸ್ತದೆ ಅಂತ. ಒಂದು ಪ್ರವಾದನೆ ಮಾತು ಅಲ್ವರ? ಲಿಟ್ರಲ್ ಆಗಿ ಏನ್ರಿ, ಕಾಯಿನ್ ಅಥವಾ ಆಬೇಲ್ ಬರ್ತಾನೆ, ಹಾವನ್ನ ತಲೆಯನ್ನು ಜುಜ್ಜು ಬಿಡ್ತಾನೆ ಅಂತಲ್ಲ. ಅದರ ಏನ್ ಅರ್ಥ? ಅರ್ಥ ಇದೆ, ಪ್ರವಾದನೆ. ಸೇತಾನ್ ತಲೆ ಏನ್ ಮಾಡ್ತಾರೆ, ಸ್ತ್ರೀ ಸಂತತಿ ಬಂದ್ ಏನ್ ಮಾಡ್ತಾರೆ, ಒಂದ್ ಕಾಲದಲ್ಲಿ
ಸೇತನ ನಾಶ ಮಾಡ್ತಾನೆ ಅಂತೇನ್ರಿ ಪ್ರವಾದನೆ. ಅದೇ ತರ ಏನಾಗಿದೆ ಬೈಬಲ್ ನಲ್ಲಿ ಮೊದಲನೇ ಮಹಾಯುದ್ಧದ ಪ್ರವಾದನೆ ಇದೆ, ಎರಡನೇ ಮಹಾಯುದ್ಧದ ಪ್ರವಾದನೆ ಇದೆ, ಇವಾಗ ನೆಕ್ಸ್ಟ್ ಮೂರನೇ ಮಹಾಯುದ್ಧಕ್ಕೆ ಲೋಕ ಏನಾಗ್ತಾ ಇದೆ ಕೂಡ ಬೈಬಲ್ ಅಂತ ಪ್ರವಾದನೆ. ಇದನ್ನ ಪ್ರವಾದನೆ ಭಾಷೆಯಲ್ಲಿ ಏನ್ ಮಾಡಕ್ ನಾವು ಓದ್ಬೇಕು. ಆಮೇಲೆ 8ನೇ ದಿನ ಅಂದ್ರೆ ಕಾಂಟೆಕ್ಸ್ಟ್. ಕಾಂಟೆಕ್ಸ್ಟ್ ಅನ್ನ ಏನು ಅಂದ್ರೆ ಸುಮ್ನೆ ಏನೋ ಒಂದು ವಚನ ಇಟ್ಕೊಂಡು ಕನ್ಕ್ಲೂಷನ್ ಬರಬಾರ್ದು. ಆ ವಚನ ಮೇಲೆ ಏನ್ ಹೇಳ್ತಾರೆ, ಕೆಳಗಡೆ ಏನ್ ಹೇಳ್ತಾರೆ, ಏನಕ್ಕಾಗಿ ಹೇಳ್ತಾರೆ ಅಂತ ಏನ್ ಮಾಡಕ್ ನಾವು ಕ್ಲೀನ್ ಆಗಿ ಸ್ವಲ್ಪ ನಾವು ಓದ್ ನೋಡ್ಬೇಕು. ಎಕ್ಸಾಂಪಲ್ ನಾವ್ ಏನ್ ನೋಡಿದ್ರಿ, ಇದ್ದವನ್ಗೆ ಕೊಡ್ತದೆ, ಇಲ್ದಿರೋ ಹತ್ರ ಇರೋದು ತಗೊಂಡ್ಬಿಡ್ತೀವಿ ಅಂತಂದ್ರು. ಇದನ್ನ ಹಿಂಗೆ ಓದ್ಬಿಟ್ರೆ ನಮಗ್ ಬೇಜಾರಾಗ್ಬಿಡ್ತದೆ. ಏನಪ್ಪಾ ನಮ್ಮ ಹತ್ರ ದುಡ್ಡೇ ಇಲ್ಲ, ದೇವ್ರ ದುಡ್ಡು ಕುತ್ಕೊಂಡ್ಬಿಡ್ತಾರೆ ಅಂತ ಅನ್ಸ್ಬಿಡ್ತದೆ. ಆದ್ರೆ ಆ ವಚನ ಮೇಲೆ ಸ್ವಲ್ಪ ಕೆಳಗಡೆ ಹೋದ್ರೆ ನಮ್ಗೆ ಏನ್ ಗೊತ್ತಾಗ್ತದೆ, ಸತ್ಯವೇದ ಹೇಳ್ತಿರೋದು. ಅದಕ್ಕೆ ಏನೋ ಒಂದು ವಚನ ಓದ್ರೆ ಮೇಲೆ ಕೆಳಗಡೆ ಎಲ್ಲ ಓದ್ಬಿಟ್ಟು ನಮ್ಗೆ ಒಂದು ನಿರ್ಧಾರಕ್ಕೆ ಬರಬೇಕು. 9ನೇದು ಏನಪ್ಪಾ ಅಂತಂದ್ರೆ ಕಾಲ. ಬೈಬಲ್ ಏನಾಗಿದೆ ಕಾಲಗಳ ಬಗ್ಗೆ. ಮನುಷ್ಯನ ಸೃಷ್ಟಿ ಮಾಡಿ ಎಷ್ಟು ವರ್ಷ ಆಯ್ತು, ಎಷ್ಟು ಕೋಟಿ ವರ್ಷ ಆಗಿದೆ ಮನುಷ್ಯನ ಸೃಷ್ಟಿ ಮಾಡಿ? ಮನುಷ್ಯನ ಸೃಷ್ಟಿ ಮಾಡಿ ಎಷ್ಟು ವರ್ಷಗಳಾಯ್ತು? 6000 ವರ್ಷಗಳು ಅನ್ಸುತ್ತೆ. ಅದರ ಏನ್ ಹೇಳ್ತಾರೆ ಸೈಂಟಿಸ್ಟ್ ಅಂದ್ರೆ, ಮನುಷ್ಯನ ಸೃಷ್ಟಿ ಮಾಡಿ ಕೋಟಾನು ಕೋಟಿ ವರ್ಷಗಳಾಗೋಯ್ತು ಅಂತ ಹೇಳ್ತಾರೆ. ಎಲ್ಲೈತೆ ಅದಕ್ಕೆ ಹೇಳ್ತಾ ಗೊತ್ತಾ, ಮಂಗನಿಂದ ಮಾನವ ಕೋಟ್ಯಾನು ಕೋಟಿ ವರ್ಷಗಳ ಮುಂಚೆ ಮನುಷ್ಯ ಹಂಗಿದ್ದ, ಮಂಗನ್ ತರ ಇದ್ದ, ಇವತ್ತೇನಾಗ್ಬಿಟ್ಟಾರ ಮಾನವ ಆಗ್ಬಿಟ್ಟವ್ರೆ ಅಂತ ಅಲ್ವರ. ಹಂಗಾರೆ ಯಾಕೆ ಇನ್ನ ಮಂಗವಾಗೇ ಇದೆ? ಯಾಕೆ ಮಾನವಾಗೇ ನಿಂತ್ಕೊಂಡ್ಬಿಟ್ಟ? ಇನ್ನ ಮುಂದಕ್ಕೆ ಬೆಳಿಬೇಕಲ್ಲ, ಯಾಕಾಗಿಲ್ಲ? ಇಲ್ಲ ಬ್ರದರ್, ಅದಕ್ಕೆ ಮಿಸ್ಸಿಂಗ್ ಲಿಂಕ್ ಇದೆ ತಾನೆ ಸಾರ್, ಮಿಸ್ ಆಗೋದಿಕ್ಕೆ ಲಿಂಕ್ ಇಲ್ವಲ್ಲ ಸಾರ್ ಅದರ. ಅದಕ್ಕೆ ಕಾಲಗಳ ಬಗ್ಗೆ ಕೂಡ ಬೈಬಲ್ ನಮ್ಗೆ ಏನ್ ಮಾಡೋದೆ ನಮಗೆ ಕೊಟ್ಟವ್ರೆ. ದೇವ್ರ ಚಿತ್ತ ಇದ್ರೆ ಮುಂದೆ ಬರೋ ದಿನಗಳಲ್ಲಿ ಅನೇಕ ಕಾಲಗಳ ಬಗ್ಗೆ ನಾವ್ ಏನ್ ಮಾಡೋಣ, ನಾವು ಓದೋಣ. ಅಂತ್ಯಕ್ರಿಸ್ತನ ಕಾಲ, ಕ್ರಿಸ್ತನ ಮೊದಲನೇ ಬರುವಿಕೆಯ ಕಾಲ, ಅದರ ಕ್ರಿಸ್ತನ ಎರಡನೇ ಬರುವಿಕೆಯ ಕಾಲ, ಅದರ ಇವೆಲ್ಲ ಏನ್ ಮಾಡೋಣ ನಾವು ಓದೋಣ. ಅಂದ್ರ ಕೊನೆಯದಾಗಿರೋದು ಏನಂದ್ರೆ ಟಾಪಿಕಲ್ ಸ್ಟಡಿ. ಅಂದ್ರೆ ಒಂದು ಪಾಠದ ಶಿರಸ್ ಎತ್ಕೊಂಡು ನಾವೇನ್ ಮಾಡ್ಬೇಕು, ನಾವು ಓದ್ಬೇಕು. ಉದಾಹರಣೆಗೆ ಇವಾಗ ಯೇಸು ಕ್ರಿಸ್ತು ಅಂತ ತಗೊಂಡ್ರೆ, ಯೇಸು ಕ್ರಿಸ್ತನ ಬಗ್ಗೆ ಎಲ್ಲಿ ಕೊಟ್ಟಿದ್ದಾರೆ ಬೈಬಲ್ ಅಲ್ಲಿ? ಅನೇಕ ಕಡೆ ಕೊಟ್ಟಿದ್ದಾರೆ ಬ್ರದರ್. ಎಷ್ಟೋ ಜಾಗದಲ್ಲಿ ಕೊಟ್ಟವ್ರೆ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಲ್ಲಾ ಕಡೆ ಇವೆಲ್ಲ ಸಂಗ್ರಹಿಸ್ಬಿಟ್ಟು ನಾವು ಓದಿದ್ರೆ 1 by 1 ಓದಿದ್ರೆ ನಮ್ಗೆ ಏನಾಗ್ತದೆ, ಇಲ್ಲ ಅಂದ್ರೆ ನಮ್ಗೆ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಾಗ ಸಾಧ್ಯನೇ ಇಲ್ಲ. ಈ ತರ ನಾವೇನ್ ಮಾಡ್ಬೇಕು, ಸತ್ಯವೇದನ ಓದ್ಬೇಕು. ನಾವು ಮಾಡಂತ ಸ್ಟಡಿಯಲ್ಲಿ ನೀವು ಮುಖ್ಯವಾಗಿ ಅದೇ ಮಾತಾಡೋದು. ನಿಮ್ಗೆ ಹೇಳ್ಕೊಡಂತ ಪಾಠಗಳಲ್ಲಿ ಏನ್ ಹೇಳ್ಕೊಡ್ತೀವಿ ಅಂದ್ರೆ ಸಿಸ್ಟಮ್ಯಾಟಿಕ್ ಆರ್ಡರ್. ಇಡೀ ಸತ್ಯವೇದನ ಹೆಂಗೆ 1 by 1 ಆರ್ಡರ್ ಆಗಿ ನೀವು ತಿಳ್ಕೊಂತೀರ ಅಂತ ಏನ್ ಮಾಡ್ತೀರಿ, ನಿಮ್ಗೆ ಕಳ್ಸಿಕೊಡ್ತೀರಲ್ಲ. ಅದಕ್ಕೆ ನಿಮ್ಗೆ ಹೇಳಿದಂತೆ ಏನ್ರಿ, ಇವಾಗ ಇನ್ನ ನಮ್ಮ ಜಾನ್ ಅಬ್ರಾಹಂ ಬದರ್ ಕೂಡ ಸೇರ್ಕೊಂಡಿದ್ದಾರೆ, ಪದ್ಮಾ ಸಿಸ್ಟರ್ ಕೂಡ ಸೇರ್ಕೊಂಡಿದ್ದಾರೆ. ನೆಕ್ಸ್ಟ್ ನಾವು ಭಾನುವಾರ ಇದೇ ಸಮಯಕ್ಕೆ ತಿರ್ಗಾ ಏನ್ ಮಾಡೋಣ, ನಾವು ಸೇರೋಣ. ಓಕೆನಾ? ಒಂದ್ 2-3 ವೀಕ್ಸ್ ಇದೇ ತರ ಆಗ್ಲಿ. ನಮ್ಮ ಅಬ್ರಾಹಂ ಬದರ್ ಕೂಡ ಫ್ರೀ ಮಾಡ್ಕೊಂತಾರೆ, ಪದ್ಮಾ ಸಿಸ್ಟರ್ ಕೂಡ ಫ್ರೀ ಮಾಡ್ಕೊಂಡು ಅವಾಗ ನಾವೇನ್ ಮಾಡೋಣ, ವಾರದಲ್ಲಿ ಒಂದ್ 2-3 ಕ್ಲಾಸ್ ನಾವು ನೋಡೋಣ, ಸಂಜೆ 7 ಗಂಟೆ 8 ಗಂಟೆಗೆ. ಓಕೆನಾ? ಎಲ್ಲರಿಗೂ ಪ್ರಯೋಜನ ಆಯ್ತಾ? ಖಂಡಿತ ತುಂಬಾ ಉಪಯೋಗ ಆಯ್ತು ಬ್ರದರ್. ವೆರಿ ಗುಡ್. ಹಂಗಾರೆ ನಾವು ಕೊನೆಯದಾಗಿ ಏನ್ ಮಾಡೋಣ, ಸಂತೋಷ